सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। उपलभ्य च विदितं चाननुष्ठितं पापोदयफलं विद्वान् यो नारपति वर्तते यस्तु पूर्वकृतं पापं विमृश्य अनुवर्तते। ಹಿಂದೆ ವಿದುರ ಧೃತರಾಷ್ಟ್ರನಿಗೆ ಕೆಲವು ಮುಖ್ಯವಾದ ನೀತಿಯ ಮಾತುಗಳನ್ನು ಆಡ್ತಾ ಇದ್ದದ್ದನ್ನೇ ಮುಂದುವರೆಸ್ತಾ ತಿಳಿಯದೇ ಇದ್ದದ್ದನ್ನು ಪಡೆದದ್ದನ್ನು ಅನುಷ್ಠಾನಕ್ಕೆ ತರದೆ ಸರಿಯಾಗಿ ಅದನ್ನು ಉಪಯೋಗಿಸದೇ ಇದ್ದಾಗ ಅತ್ಯಂತ ಕುಶಲನಾದರೂ ಕೂಡ ಅದರ ಫಲವನ್ನು ಆತ ಉಣುವುದು ಸಾಧ್ಯ ಇಲ್ಲ. ಜ್ಞಾನ ಅನ್ನೋದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಅನುಷ್ಠಾನಕ್ಕೆ ಬಂದಾಗ, ಅನುಸಂಧಾನಕ್ಕೆ ಒದಗಿದಾಗ. ಅನನುಷ್ಠಿತಂ ವಿದಿತಂ ಸುಕುಶಲೈರಪಿ ಜ್ಞಾನಿಭಿ ನ ಅದು ಯಾವುದೇ ರೀತಿಯಾದ ಫಲವನ್ನು ಕೊಡುವುದು ಸಾಧ್ಯ ಇಲ್ಲ. ಯಾರು ಪಾಪದ ಅಂದ್ರೆ ಅನುಷ್ಠಾನ ಬರದ ಜ್ಞಾನ ವ್ಯರ್ಥ, ಅನನುಷ್ಠಿತಂ ವ್ಯರ್ಥಂ, ಅನುಷ್ಠಾನಕ್ಕೆ ಬಂದರೆ ಮಾತ್ರ ಅದು ಸಾರ್ಥಕ ಅನ್ನೋದನ್ನ ವಿದುರ ಹೇಳಿದ. ಅಂದರೆ ನಾನಿಷ್ಟು ಹೇಳಿಯೂ ನಾನು ದುರ್ಯೋಧನನನ್ನು ಬಿಟ್ಟುಕೊಡು, ಉಳಿದ ಮಕ್ಕಳಾದರೂ ಉಳಿತಾರೆ ಅಂತ ಇಷ್ಟು ಹೇಳಿದ್ಮೇಲೆ ಕೇಳಿ ಚೆನ್ನಾಗಿದೆ ನೀನು ಹೇಳು ಅಂತ ಹೀಗೆ ಹೇಳಿದರೆ ವ್ಯರ್ಥ ಅದು. ಅಂದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ತುಂಬ ಸರ್ತಿ ಅದು ಮನನ ಆಗಬೇಕಾಗತ್ತೆ ಅಥವಾ ಸಮಯ ಬರಬೇಕಾಗತ್ತೆ. ಎಲ್ಲ ಬೇರೆ ಬೇರೆ ಮುಖಗಳಿವೆ, ಅದಕ್ಕೆ ಚಿಂತನೆ ಬರಲಿಕ್ಕೂ ಕಷ್ಟ ಇದೆ, ಸುಲಭ ಇಲ್ಲ. ಆದರೆ ಒಟ್ಟು ಪಾಪಕ್ಕೆ ಕಾರಣವಾಗುವಂತಹ ಕೆಲಸವನ್ನು ವಿದ್ವಾನ್ ತಿಳಿದವನು ಎಂದೂ ಕೂಡ ಮಾಡುವುದಿಲ್ಲ. ಎಷ್ಟು ಪೂರ್ವಕೃತಂ ಪಾಪಂ, ಏನೇ ಆದರೂ ಕೂಡ ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಅಂತ ತಿಳಿದು ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡುತ್ತೆ, ಸುಮ್ಮನೆ ಅದರ ಹಿಂದೆ ಮುಂದುವರಿತಾ ಹೋಗ್ತಾನೆ. ಹಾಗಾದಾಗ ಅಂದರೆ ಪೂರ್ವದ ಕರ್ಮದ ದೋಷದಿಂದಾಗಿ ಅನುಭವಿಸುವ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಪೆದ್ದುತನದ ಮಾರ್ಗವನ್ನು ಅನುಸರಿಸಿದರೆ ಮತ್ತಷ್ಟು ಪಾಪದ ಕೂಪಕ್ಕೆ ಬೀಳಬೇಕಾಗತ್ತೆ. ಅದಕ್ಕೆ ಅವರು ಹೇಳಿದ್ದು ಅಗಾಧ ಪಂಕೆ ದುರ್ಮೇಧಾಹ ವಿಷಮೇ ವಿನಿಪಾತ್ಯತೆ. ತುಂಬ ಗಾಢವಾದ ಕೆಸರುಳ್ಳ ಒಂದು ಮಡುವಿಗೆ ಅಥವಾ ಒಂದು ಕೆರೆಗೆ ಒಬ್ಬ ಬಿದ್ದರೆ ಇನ್ನೊಬ್ಬ ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಅದಕ್ಕೆ ಹಾರಿದರೆ ಇಬ್ರು ಒಟ್ಟಿಗೆ ಮುಳುಗಬೇಕಾಗುತ್ತೆ. ಆದ್ದರಿಂದ ಅಗಾಧ ಪಂಕೆ ದುರ್ಮೇಧಾಹ ವಿಷಮೇ ವಿನಿಪಾತ್ಯತೆ. ಯಾರು ತನ್ನ ಪೂರ್ವದ ಕರ್ಮದಿಂದಾಗಿ ಹೀಗಾಗಿರಬಹುದು ಅಂತ ವಿವೇಚನೆ ಮಾಡದೆ ಎಲ್ಲದಕ್ಕೂ ಆಗದ್ದೇನು ಯೋಚನೆ ಬರುತ್ತೋ ಅದರ ಪ್ರಕಾರ ನಡ್ಕೊಂಡು ಹೋಗ್ತೇನೆ ಅಂತ ಮುಂದುವರೆದ್ರೆ ಆ ಪಾಪದ ವ್ಯವಸ್ಥೆಯ ಒಳಗೇನೆ ಮತ್ತೆ ಸಿಲುಕ್ತಾ ಹೋಗ್ತಾನೆ. ಎತ್ತರ ಏರ್ಲಿಕ್ಕೆ ಅವನಿಗೆ ಆಗುದೇ ಇಲ್ಲ. ಎಲ್ಲದಕ್ಕೂ ಯಾವುದೋ ಪೂರ್ವದ್ದು ಒಂದು ದುಷ್ಟ ಕರ್ಮ ನಮ್ಮನ್ನು ಈಗ ಕಾಡ್ತಾ ಇದೆ ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡ್ರೆ ವಿನಿಪಾತ್ಯತೆ. ಹಾಗೆ ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ವಿನಿಪಾತ್ಯತೆ, ಬಿದ್ದು ಹೋಗ್ತಾನೆ. ಮಂತ್ರಭೇದಸ್ಯ ಷಟ್ ಪ್ರಾಜ್ಞ ದ್ವಾರಾಣೀಮಾನಿ ಲಕ್ಷಯೇತ್. ಒಂದು ಗುಟ್ಟಾಗಿ ನಡೆಸಬೇಕಾದ ಚಿಂತನೆಗೆ ಅದು ಹೊರಗೆ ಹೋಗುವುದಕ್ಕೆ ಕಾರಣಗಳು ಆರು ದೋಷಗಳಿಂದಾಗಿ ಗುಟ್ಟಾಗಿ ಮಾಡಬೇಕಾದ ಮಂತ್ರ ಚಿಂತನೆ, ಗುಟ್ಟಾಗಿ ಮಾಡಬೇಕಾದಂತಹ ಮಂತ್ರಾಲೋಚನೆ ಅದು ವ್ಯರ್ಥವಾಗುತ್ತೆ. ಅರ್ಥ ಸಂತತಿ ಕಾಮಶ್ಚ ರಕ್ಷೇದೇತಾ ನಿಮಿತ್ಯಶ. ಯಾರು ಪ್ರಯೋಜನದ ಪರಂಪರೆಯನ್ನ ಉಳಿಸಬೇಕು ಅಂತ ಬಯಸ್ತಾನೋ ಅವನು ಈ 6 ರೀತಿಯ ದೋಷಗಳಿಂದ ಮಂತ್ರದ ವ್ಯವಸ್ಥೆಯನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳಬೇಕು.
ಚರ್ಚೆ ಮಾಡುವಾಗ ಯಾರ ಹತ್ರ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ. ದೇಶದ ಸೀಕ್ರೆಟ್ ಅನ್ನೋದನ್ನ ಯಾರ ಹತ್ರ ಚರ್ಚೆ ಮಾಡಬೇಕು, ಎಂಥವ್ರ ಹತ್ರ ಚರ್ಚೆ ಮಾಡಬೇಕು, ಎಂಥವ್ರ ಹತ್ರ ಚರ್ಚೆ ಮಾಡಬಾರದು. ಇಲ್ಲಿ ಮಾಡಬಾರದ 6 ರಂಧ್ರಗಳನ್ನು, ದೋಷಯುಕ್ತವಾದಂತಹ ವ್ಯಕ್ತಿಗಳನ್ನೇ ಎಚ್ಚರಿಸಿ ಹೇಳ್ತಾರೆ. ಮತ್ತನಾಗಿರ್ತಾನೆ, ಕುಡಿದು ಅಥವಾ ಯಾವುದೋ ಒಂದರಿಂದ ಅವನ ನಿಯಂತ್ರಣ ಅವನ ಕೈಯಲ್ಲಿರಲ್ಲ. ಸ್ವಪ್ನಂ, ಇನ್ನೊಬ್ಬ ಅರೆಬರೆ ನಿದ್ದೆಯಲ್ಲಿರ್ತಾನೆ. ಅವನು ಚರ್ಚೆ ಮಾಡುವಾಗ ಭಕ್ತು ಕಡಿಸ್ತಾ ಕೂತಿರ್ತಾನೆ. ಆಮೇಲೆ ಹಾ 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 ಅದೇ 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 ಅಂತ ಕೊನೆಗೆ ಜೋರಾಗಿ ತಲೆ ಎಲ್ಲ ಆಡಿಸ್ಬಿಡುದು. ಅಥವಾ ಇನ್ನೊಂದು ಥರದ ಸಮಸ್ಯೆ ಇದೆ. ಯಾರು ಕನಸಿನಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅವನು ಬಹಳ ಡೇಂಜರ್ ಅಂದ್ರೆ ಇಂಥ ವಿಷಯಕ್ಕೆ ಅವನು ಇಲ್ಲೇನು ಹೇಳಲ್ಲ, ಕನಸಿನಲ್ಲಿ ಎಲ್ಲ ಬಿಟ್ಟುಕೊಡ್ತಾನೆ. ಹಾಗೆ ನಮ್ಮ ಜೊತೆಗೊಬ್ಬರು ಇದ್ರು. ಅವರು ಸಹಜವಾಗಿ ಮಾತಾಡುವಾಗ ಅವರಿಗೆ ಆಕ್ಚುಲಿ ನಿದ್ರಾವಸ್ಥೆಯಲ್ಲಿ ಎಲ್ಲ ಆರ್ಗನ್ಸು ಸ್ವಿಚ್ ಆಫ್ ಆಗತ್ತಲ್ವಾ, ಮನ್ಸೊಂದು ಬಿಟ್ಟು ಮತ್ತೆ ಮಾತನಾಡಕ್ಕಾಗತ್ತೆ. ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಅದು ಎಚ್ಚರದ ಜೊತೆಗಿನ ಸಂಪರ್ಕ ಇಟ್ಕೊಳ್ಳಲ್ಲ, ಕನಸಿನಲ್ಲೇ ಆ ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ಳುತ್ತೆ. ವಸ್ತುತಃ ಮನಸ್ಸೇ ಮಾತಾಗಿ ಕೆಲಸ ಮಾಡಬೇಕು, ಮನಸ್ಸೇ ಕಣ್ಣಾಗಿ ಕೆಲಸ ಮಾಡಬೇಕು, ಮನಸ್ಸೇ ಕಿವಿಯಾಗಿ ಕೆಲಸ ಮಾಡಬೇಕು. ಅಲ್ಲಿ ಏನಾಗುತ್ತೆ ಅಂದ್ರೆ ಕಿವಿಯನ್ನೇ ಮನಸ್ಸು ಉಪಯೋಗಿಸ್ಕೊಳ್ಳುತ್ತೆ, ಆದ್ರೆ ಅದು ಹೊರಗಿನದ್ದು ಗೊತ್ತಿರಲ್ಲ. ಈಗ ನಾನು ನಿಮ್ಮ ಹತ್ರ ಎದ್ದಾಗ ಏನ್ ಮಾತಾಡ್ತಿದ್ದೇನೆ, ಅವನ್ ಕನಸಿನಲ್ಲಿ ಮಾತಾಡಿದ್ರೆ ನಾನು ಇಷ್ಟೊತ್ತು ಮಾತಾಡಿದ್ದೇನೆ ಅನ್ನೋದೇ ಗೊತ್ತಿರಲ್ಲ ಅವನಿಗೆ. ಹಾ ಏನಾ ಆಕ್ಚುಲಿ ವೋಕಲ್ ಕಾರ್ಡ್ ಎಲ್ಲ ರೆಸ್ಟ್ ಅಲ್ಲಿ ಇರುತ್ತೆ. ಹೌದು, ಮನಸ್ಸು ಏನ್ ರೆಸ್ಟ್ ಇರುವುದು ಗೊತ್ತಾ, ಹೊರಗಿನ ಪ್ರಪಂಚದ ಜೊತೆಗೆ ನನಗೆ ಸಂಬಂಧ ಇದೆ ಅನ್ನೋದು ರೆಸ್ಟ್ ಅಲ್ಲಿ ಇರುತ್ತೆ. ಅಯ್ಯೋ ನೀವು ಏನ್ ಹೇಳ್ತೀರಿ, ನಿದ್ದೆಯಲ್ಲೇ ಬಾವಿ ಕಟ್ಟೆ ದಂಡೆಯಲ್ಲಿ 3 ಪ್ರದಕ್ಷಿಣೆ ಹೊಡೆದು ಆರಾಮಾಗಿ ನಡ್ಕೊಂಬಂದು ಮಲ್ಕೊಳ್ತಾರೆ. ಬಾವಿ ಕಟ್ಟೆ ಒಳಗೆ ಒಂದು ಚೂರು ಅದೇ ಎಚ್ಚರ ಮಾಡಿದ್ರೆ ಬಿದೋಗ್ತಾನೆ, ಕನಸಿನಲ್ಲಿ ಅನಾಯಾಸವಾಗಿ ಹೋಗ್ತಾನೆ. ಊರೂರು ತಿರ್ಕೊಂಡು ಬಂದವರು ಇದ್ದಾರೆ. ಇಡೀ ಮನೆಯಲ್ಲಿ ಮಲಗಿದವರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ತೀರ್ಥ ತಗೊಂಡು ವಾಪಸ್ ಬಂದು ಮಲಗಿದವರಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ ಗೊತ್ತಿಲ್ಲ, ಅದು ಗೊತ್ತಿರಲ್ಲ. ದಟ್ ಇಸ್ ಸೈಂಟಿಫಿಕ್, ಬಟ್ ಅದು ಕನಸೇ. ನಿಮ್ಗೆ ಕನಸಿಗೂ ಎಚ್ಚರಕ್ಕೂ ಏನ್ ಅರ್ಥ ಗೊತ್ತಾಗಿಲ್ಲ ಅಂದ್ರೆ, ಕನಸು ಎಚ್ಚರ ಅಲ್ಲಲ್ಲ, ನೀವು ಅದನ್ನ ತಿಳ್ಕೊಳ್ಳೋದೇ ಇದನ್ನ ಹಾಗೆ ಹೇಳ್ತಾ ಇದ್ರಿ ಅಂತ ಹೇಳಿದೆ. ನಾನು ಹೇಳಿದ ಅಭಿಪ್ರಾಯ ಏನು ಅಂದ್ರೆ, ಕಣ್ಮುಚ್ಕೊಂಡೇ ಹೋಗ್ತಿರ್ತಾರೆ. ಹೌದು, ಅದ್ ಹೆಂಗೆ ಡೋರ್ ಲಾಕ್ ಎಲ್ಲ ತಕೊಂಡು ಗೇಟ್ ಎಲ್ಲ ಅಭ್ಯಾಸ ಇರುವ ಜಾಗ ಅದು. ಅಭ್ಯಾಸ ಅದನ್ನೇ ಕೇಳಕ್ ಅದೇ ಕರೆಕ್ಟ್. ಎಚ್ಚರ ಇರಲ್ಲ ಅಂದ್ರೆ ಅದ ಹೆಂಗಾಗುತ್ತೆ? ಅವ್ರಿಗೆಲ್ಲ ಗೊತ್ತಿರೋ ಜಾಗ ಆಗಿರುತ್ತದು. ಕಣ್ಣು ಮುಚ್ಚಿದ್ರು ಅವರಿಗೆ, ಈಗ ನೀವು ನಿಮ್ಗೆ ಕರೆಕ್ಟ್ ಆಗಿ ನಿಮ್ಮ ಶೆಲ್ಫ್ ನಿಮ್ಗೆ ಸರಿ ತಲೆಯಲ್ಲಿದ್ರೆ ಕತ್ಲೆ ಆದ್ರೂ ಕೂಡ ನೀವು ಕೀ ಎಲ್ಲಿದೆ ಅಂತ ತೆಗೆಯಲ್ವಾ? ಕಣ್ಣೇ ಕಾಣಿಸ್ತಿಲ್ಲ, ಸ್ಟಿಲ್ ಮೈ ಬ್ರೈನ್ ಇಸ್ ವರ್ಕಿಂಗ್. ಕನಸಿದ್ರಾಗೆ ಬೇನ್ ವರ್ಕ್ ಮಾಡೋಲ್ವಾ? ವರ್ಕ್ ಆಗತ್ತೆ, ಬಟ್ ಆಚೆ ವಸ್ತುಗಳ ಜೊತೆ ಸಂಪರ್ಕ ಹೋಗಿರತ್ತಲ್ವಾ. ಇಲ್ಲ ಹಂಗಲ್ಲ, ಎಚ್ಚರ ಇರ್ಬೇಕಾದ್ರೆ ಸಂಪರ್ಕ ಇರತ್ತಲ್ಲ. ಇಲ್ಲೂ ಅದೇ ನಾನು ಹೇಳಿದ್ದು, ಮನಸ್ಸಿಗೆ ಸಂಸ್ಕಾರ ರೂಪವಾದ ಸಂಪರ್ಕ ಇದೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ಬಾವಿ ಎಲ್ಲ ಒಂದು ಸ್ವಲ್ಪನೂ ಅದೇ ಹೇಗೆ? ಅದೇ ಅವನು ಎಚ್ಚರದಲ್ಲಿ ಅತ್ಯಂತ ಪುಕ್ಕ ಭಯಗ್ರಸ್ತ. ಅವನು ಕನಸಿನಲ್ಲಿ ಅದೇನೋ ಒಂದು ವೀರಾವೇಶ ಐತೆ, ಹೋಗ್ ಬಬ್ ಅಂತ ಅನ್ಕೊಂಡ್ ಬರ್ತಾನೆ. ಎಚ್ಚರ ಆದ್ರೆ ಅವನು ಕೆಲವೊಂದ್ ಸರ್ತಿ ಈ ತರ ನಮ್ಗೆ ಬ್ರೈನ್ ಬಗ್ಗೆ ಒಂದ್ ಲೆಸನ್ ನಾವ್ ಹಿಂಗೆ ಕೇಳಿದ್ವಿ ನಮ್ ಟೀಚರ್. ಅವ್ರು ಹೇಳಿದ್ರು ಅದೇನಿದ್ರು ಕತೆಗಳಲ್ಲಿ ಫಿಕ್ಷನ್ಸ್ ಅಲ್ಲಿ ಚೆನ್ನಾಗಿರುತ್ತೆ, ತೋರಿಸ್ತೇನೆ. ರಿಯಲ್ ಲೈಫ್ ಅಲ್ಲಿ ಯಾರು ಎದ್ದು ಓಡಾಡಿದಾರೆ ಅದು ಇಂಪಾಸಿಬಲ್ ಅಂತ ಹೇಳಿ. ಹಾಗಾದ್ರೆ ಓಡಾಡಿ ಸುಳ್ಳ? ನನಗ್ ಗೊತ್ತಿಲ್ಲ, ನಾನು ಹೇಳ್ತೇನೆ. ಅವರು ರಾತ್ರಿ ಎದ್ದು ಕೂತು ಕ್ಲಾಸ್ ಅಲ್ಲಿ ಒಂದೇ ಒಂದ್ ದಿವಸ ಕ್ಲಾಸ್ ಅಲ್ಲಿ ಚಿಂತನೆ ಹೇಳಿದವರಲ್ಲ ಅವರು. ಸಿಕ್ಕಾಪಟ್ಟೆ ಹೆದರಿಕೆ, ಮತ್ತೊಂದು ಸ್ವಲ್ಪ ಅವರಿಗೆ ಸ್ಟ್ಯಾಮರಿಂಗ್ ಇತ್ತು. ಕನಸಿನಲ್ಲಿ ಅವರು ಎದ್ದು ಅದೇ ಪಾಠದ ಚಿಂತನೆಯನ್ನ ಚೂರೂ ತಪ್ಪಿಲ್ದೆ ಎಷ್ಟು ಅನಾಯಾಸವಾಗಿ ಅದನ್ನ ನಿರೂಪಣೆ ಮಾಡಿದ್ರಿಂದ ಉಗ್ಗೂ ಇಲ್ಲ. ಆಮೇಲೆ ಕ್ಲಾಸಲ್ಲಿ ಏನು ಹೆದರ್ತಾ ಇದ್ರು ಆ ಹೆದರಿಕೆಯನ್ನು ಎಲ್ಲ ವಿಷಯ ನಿರೂಪಣೆ ಮಾಡಿದ್ರು, ಮಲಗಿದ್ರು. ಬೆಳಿಗ್ಗೆ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಎಲ್ಲರೂ ಏನ್ ಹೇಳ್ತಿದ್ರು, ಹಾಗಾದ್ರೆ ಇವ್ರು ನಿದ್ದೆ ಮಾಡಿದಾಗ್ಲೇ ಎಲ್ಲ ಪ್ರಶ್ನೆ ಕೇಳಬೇಕು. ಕನ್ಸಲ್ಲಿ ಯಾರೋ ಓಡಿದೆ, ಚಿಚ್ಬಿಟ್ಟೆ, ಸಾಯಿಸ್ಬಿಟ್ಟೆ, ಹಿಂಗೆಲ್ಲ ಆಗ್ಬಿಟ್ರೆ ಕಷ್ಟ. ಆಮೇಲೆ ಜಡ್ಜ್ ಹತ್ರ ಕನ್ಸಲ್ ಹಂಗಾಯ್ತು. ಇದೆ, ಆ ಕೇಸಸ್ ಎಲ್ಲ ಇದೆ, ಬೇಕಾದಷ್ಟಿದೆ.
ಸೊ ಆರ್ಗನ್ಸ್ ರೆಸ್ಟ್ ಅಲ್ಲಿ ಇರತ್ತೆ ಅಂತ ಏನಿಲ್ಲ. ಸಾಮಾನ್ಯವಾದ ನಿಯಮ ರೆಸ್ಟ್ ಅಲ್ಲಿ ಇರುತ್ತೆ ಅಂತ. ಹಾ. ಆದ್ರೆ ಸ್ಪೆಷಲ್ ಕೇಸ್ನಲ್ಲಿ ನಮ್ ಕ್ಲಾಸಲ್ಲೂ ಇದ್ದ, ಅವನು ರಾತ್ರಿ ಅವನಿಗೆ ಕ್ರಿಕೆಟ್ ಹುಚ್ಚು. ರಾತ್ರಿ ಚಾಪೆಯಲ್ಲೇ ಮಲಗಿದ, ಕಾಲನ್ನು ಹೀಗ್ ಮಾಡಿ ಬಂದು ಹೀಗಂತ ಅಂತಿದ್ದ ಮಲಗಿದಲ್ಲೇ. ಔಟ್ ಅಂತ ಕಿರಿಸ್ತಾ ಇದ್ದ, ಎಲ್ಲ ಮಲಗಿದಲ್ಲೇ, ಎದ್ದೇಳ್ತಿರ್ಲಿಲ್ಲ ಅಷ್ಟೇ. ಕೆಲವರು ಎದ್ದೇಳ್ತಾರೆ, ಕೂತು ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ. ಮಕ್ಕಳೇ ಒಂದೊಂದ್ ಸರ್ತಿ, ಎಷ್ಟೋ ಸರ್ತಿ ಬಾತ್ರೂಮ್ಗೆ ಹೋಗು ಕೈಕಾಲು ತೊಳ್ಕೊಂಡೆಲ್ಲ ಬರ್ತಾರೆ. ರಾತ್ರಿ ಯಾಕೆ ಎದ್ದಿದ್ದಿ ಕೇಳಿದ್ರೆ ನಾನು ಎದ್ದಿಲ್ಲ ಅಂತಾರೆ. ಇದು ಕಣ್ಣು ಮುಂದೆ ಇರುವುದನ್ನ ಇಂಪಾಸಿಬಲ್ ಅಂದ್ರೆ ಕಷ್ಟ ಅರ್ಥ ಮಾಡೋದು. ಒಂದೇನು ಅಂದ್ರೆ ನಾವು ತಿಳ್ಕೊಂಡಿರ್ಬೇಕು ಇರಲ್ಲ, ಯಾಕೆಂದ್ರೆ ನಿದ್ದೆ ಮಾಡಿದ್ಮೇಲೆ ಮೆಮೊರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಜ್ಞಾಪಕ ಇರಲ್ಲ. ದಟ್ ಇಸ್ ಸೈಂಟಿಫಿಕ್ ಅಲ್ಲ. ಆಗ್ಲೇ ಎಬ್ಬಿಸಿ ಕೇಳಿದ್ರು ಎಲ್ಲಿದ್ದೇನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ನೀವು ಅಲ್ಲೇ ಎಬ್ಬಿಸಿ ಹೋಗಿ ಬರುವಾಗ್ಲೇ ಮಧ್ಯದಲ್ಲಿ ಎಬ್ಬಿಸಿ ನಾನು ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾರೆ. ನೀವು ಮಲಗಿ ಬೆಳಿಗ್ಗೆ ಎದ್ದಾಗ ನೆನಪಿನ ವ್ಯವಸ್ಥೆ ಹೋಗಿರುತ್ತೆ, ಆಗ್ಲೇ ಎಬ್ಬಿಸಿದ್ರೆ ನಾನು ಇಲ್ಲಿ ಯಾಕೆ ಬಂದೆ ಅಂತ ಯಾರು ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಸೊ ಆ ಸಿಚುವೇಶನ್ಸ್ ಎಲ್ಲ ರಿಯಲ್ ಲೈಫ್ ಅಲ್ಲಿ ನಿಜ ಬೇಕಾದ ಶಕ್ತಿ ಆಗಿದೆ, ಆಗತ್ತೆ. ನಿಜ ನಮ್ಗೆ ಅಷ್ಟೇ ರಿಯಾಲಿಟಿ. ನೀ ಮೂವಿ ಏನಲ್ಲ, ನಿಜವಾದ ಮೂವಿಯಲ್ಲಿ ಬಹಳ ಕಮ್ಮಿ ತೋರಿಸ್ತಾರೆ ಇಂಥ ವಿಷಯಗಳನ್ನೆಲ್ಲ. ಅವರಿಗೆ ಕತೆಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ ಅಷ್ಟೇ, ಬಿಟ್ರೆ ನಿಜವಾದ ಸಂಗತಿ ಏನು ಅಂತ ಅವರು ಹೇಳಲ್ಲ. ಒಂದೇನು ಅಂದ್ರೆ ಕನಸಿನಲ್ಲಿಯೂ ಕೂಡ ಮನಸ್ಸಿಗೆ ಈ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರುತ್ತೆ. ಆದ್ರೆ ಏನು ಅಂದ್ರೆ ಈಗ ನಾವು ಪ್ರಕೃತ ಪ್ರಪಂಚದಲ್ಲಿ ಇದ್ದೇವೆ ಅನ್ನೋದು ಗೊತ್ತಿರಲ್ಲ. ಮನಸ್ಸಿನಲ್ಲೇ ಸಂಸ್ಕಾರ ಇರುತ್ತೆ, ಹೀಗಾಗ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಆಟದಲ್ಲಿ ಹೀಗೆ ಗೆಲ್ಲಬೇಕು ಅಂತ ಏನೋ ಇರುತ್ತೆ. ಆ ರೆಕಾರ್ಡು ಪ್ಲೇ ಆಗುತ್ತೆ. ಪ್ಲೇ ಆದಾಗ ಕೈ ಕಾಲುಗಳೆಲ್ಲ ಅದಕ್ಕೆ ವರ್ಕ್ ಆಗುತ್ತೆ, ಬಾರಿಸ್ತಾರೆ, ಯುದ್ಧ ಮಾಡ್ತಾರೆ. ಆದ್ರೆ ಆಮೇಲೆ ಅದರ ಪ್ರಜ್ಞೆನೇ ಇರಲ್ಲ, ಗೊತ್ತೇ ಇರಲ್ಲ. ಅನ್ಕೊಂಡ ಈ ಸಿಕ್ ಮೈದಲ್ಲಿ ಸರ್ರಾಗಿ ಎರಡು ಬಾರಿಸಿ ಆತರ ಮಾಡಿ ತುಂಬಾ ಕೇಸಸ್ ಇದೆ. ಅಕ್ಕಪಕ್ಕದಲ್ಲಿ ಬಂದವರಿಗೆಲ್ಲ ಸರಿಯಾಗಿ ಆಮೇಲೆ ತುಳಿತಾರೆ, ಆಮೇಲೆ ಗೊತ್ತೇ ಇಲ್ಲ ಅಂತಾರೆ. ಮಲಗಿದವರನ್ನ ಆಚೆ ಈಚೆ ಇದ್ದರನ್ನೆಲ್ಲ ಹಾಸಿಗೆಯಿಂದ ಕೆಳಗೆ ಹಾಕಿ ಅಂತ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮನಸ್ಸಿಗೆ ಹೊರಗಿನ ಇಂದ್ರಿಯಗಳ ಸಂಪರ್ಕ ಎಲ್ರಿಗೂ ಇರುತ್ತೆ ಅಂತಿಲ್ಲ. ಆದ್ರೆ ಕೆಲವರು ಮಾತಾಡ್ತಾರೆ, ನಿದ್ದೆಯಲ್ಲಿ ತುಂಬಾ ಮಾತಾಡ್ತಾರೆ, ಆದ್ರೆ ಏನು ಅಂತ ಅಸ್ಪಷ್ಟ, ಏನೋ ಹೇಳ್ತಿರ್ತಾರೆ. ಕೆಲವರು ಸ್ಪಷ್ಟ ಇರುತ್ತೆ, ಏನ್ ಹೇಳಿದ್ರು ಎಲ್ಲ ಹೇಳ್ತಿರ್ತಾರೆ. ಅಂಥವ್ರನ್ನ ಸೀಕ್ರೆಟ್ ಎಲ್ಲ ಹೇಳ್ಬಿಟ್ರೆ ಅದಕ್ಕೆ ಹೇಳಿದ್ವಿ, ಅಂಥವ್ರನ್ನ ಮಂತ್ರಾಲೋಚನೆಯಲ್ಲಿ ಅವರು ಮಲಗಿದ ಮೇಲೆ ಮಾತಾಡ್ತಾರೆ ಅಂತಿದ್ರೆ ಅವರನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅವರನ್ನಂಥ ಅತ್ಯಂತ ಸೀಕ್ರೆಟ್ ಆದ ವಿಷಯಗಳನ್ನ ಇಟ್ಕೊಂಡು ಮಾತಾಡೋದು. ಕೆಲವರು ಬೇಕು ಅಂತಾನೆ ಆಗ ಮಲಗಿದ ಮೇಲೆ ಮಾತಾಡಿಸೋದು ಅವರನ್ನ. ಅವ್ರು ಇಂಟರಾಕ್ಟ್ ಆಗ್ತಾರೆ. ನಂಗೆ ಅದೇ ಆಶ್ಚರ್ಯ ಹೇಳಿದ್ ನಾನು ಅದನ್ನೇ ಹೇಳಿಕೊಳ್ತೆ. ನಾವೇನ್ ಪ್ರಶ್ನೆ ಕೇಳಿದ್ವಿ ಅದಕ್ಕೆಲ್ಲ ಉತ್ತರ ಕೊಡ್ತಿದ್ರು. ನನಗೆ ಎಷ್ಟೋ ಸರ್ತಿ ಕನಸಲ್ಲೂ ಒಂದೆರಡು ಸಲ ನೆನಪಿದೆ, ಹೊರಗಡೆಯಿಂದ ಏನೋ ಆಗ್ತಾ ಇರುತ್ತೆ ಘಟನೆ, ಅದು ಕನಸಿನಲ್ಲಿ ನನ್ಗೆ ಅಲ್ಲೂ ಆಗ್ತಾ ಇದೆ ಅಂತ ಇರುತ್ತೆ. ಆದ್ರೆ ಹಾಗೇನೆ ಪ್ರಶ್ನೆ ಕೇಳಿದಾಗ ಅಲ್ಲೇ ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಅವರಿಗೆ ಮೂವ್ ಆಗ್ತಾ ಇರುತ್ತೆ ಒಳಗೆ. ಹೊರಗಿನಿಂದ ಇಂಟರಾಕ್ಟ್ ಆಗುದಲ್ಲ, ಆ ಶಬ್ದ ಕೇಳುತ್ತಲ್ಲ, ಕಿವಿ ಅದನ್ನು ಸ್ವೀಕರಿಸಿ ಅಲ್ಲೇ ಒಂದು ಪಾತ್ರವನ್ನ ತಯಾರು ಮಾಡಿ ಅದು ಪ್ರಶ್ನೆ ಕೇಳುತ್ತೆ ಅಲ್ಲಿ. ಆಗ ಅವರು ಅದಕ್ಕೆ ಉತ್ತರ ಕೊಡ್ತಾ ಇರ್ತಾರೆ. ಕೊಡುದು ಕನಸಲ್ಲೇ ಆದ್ರೂ ಅದಕ್ಕೆ ಉಪಯೋಗ ಈ ಇಂದ್ರಿಯ ಆಗ್ತಾ ಇರುತ್ತೆ. ಅದಿದ್ರೆ ಬಚಾವ್, ಆದ್ರೆ ಇರುತ್ತೆ ಅಂತ ಹೇಳಿಕ್ ಬರಲ್ಲ. ಅಲ್ಲಿ ಇರುವ ಪಾತ್ರ ಇವ್ರಿಗೆ ಯಾರು ಬೇಕಿದ್ದವರೇ ಆಗಿದ್ರೆ ಅದ್ರ ಹತ್ರ ಹೇಳುತ್ತದು. ಕನಸಿನಲ್ಲಿ ಬೇಡಾದವ್ರು ಇರ್ತಾರೆ, ಹೊರಗಡೆ ಬೇರೆಯವ್ರು ಇರ್ತಾರೆ, ಒಳಗಡೆ ಗೊತ್ತಿರೋರು ಇರ್ತಾರೆ. ರಾಜನ ಹತ್ರನೇ ಮಾತಾಡ್ತಿರುತ್ತೆ ಮಂತ್ರಿ ಆದವನು. ಆದ್ರೆ ಹೊರಗಡೆ ಒಬ್ಬ ಸೇನಾಧಿಪತಿ, ಅವನು ಕೇಳಬಾರದು, ಅದು ಕೇಳ್ತಾ ಇರ್ತಾನೆ. ಅಂಥವನನ್ನ ಮಂತ್ರಾಲೋಚನೆಯಲ್ಲಿ ಜೋಡಿಸ್ಕೊಳ್ಬಾರದು. ಮದಮತ್ತನಾದವನನ್ನು, ಸ್ವಪ್ನದಲ್ಲಿ ಮಾತನಾಡೋನು ಅಥವಾ ಸ್ವಪ್ನದಲ್ಲೇ ಇರುವವನನ್ನು, ಯಾವಾಗಲೂ ಅಲ್ಲೂ ನಿದ್ದೆನೆ ಹೊಡಿತಾ ಇರುವವನನ್ನು, ಅವಿಜ್ಞಾನಂ ತಿಳುವಳಿಕೆ ಇಲ್ಲದವನು, ವಿಶೇಷ ತಿಳುವಳಿಕೆ ಇಲ್ಲದವನನ್ನು, ಆತ್ಮಸಂಭವಂ ಅನಾಕಾರಂ. ಕೆಲವರದೇನು ಅಂದ್ರೆ ಬಾಯ್ ಬಿಟ್ಟು ಹೇಳುವುದಿಲ್ಲ, ಆದ್ರೆ ಮುಖದಲ್ಲೇ ಭಯ ಅಥವಾ ಏನೋ ಒಂದು ಅವರ ಆಕ್ಷನ್ ಇಂದಾನೆ ಗೊತ್ತಾಗ್ಬಿಡುತ್ತೆ ಒಳಗೇನಾಯ್ತು ಅಂತ. ಬೇಕು ಅಂತನೋ ಬೇಡ ಅಂತನೋ ಕೇಳಿದ್ರೆ ಯಾರು ಹೇಳಲ್ಲ, ಆದ್ರೆ ಹೊರಗೆ ಬರುವವರು ಒಬ್ಬ ಮುಖ ನೋಡಿದ್ರೆ
ಅವ್ರಿಗೆ ಇಷ್ಟ ಇಲ್ಲದ್ದಾಗಿದೆ. ಅವ್ರಿಗೇನು ಇಷ್ಟ ಇತ್ತು ಅಂತ ಗೊತ್ತಿರುತ್ತೆ ಅವನಿಗೆ. ಮುಖ ನೋಡಿದಾಗ ಸಪ್ಪೆ ಆಗಿರುತ್ತೆ. ಇಷ್ಟ ಇಲ್ಲದ್ದಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆಕಾರವನ್ನು ಕೂಡ ಅಂದ್ರೆ ತನ್ನ ದೇಹದ ನಿಲುವನ್ನು ಕೂಡ ಅಭಿವ್ಯಕ್ತಿಗೊಳಿಸದ ಸ್ಥಿತಿಯಲ್ಲಿ ಇರಬೇಕು ಅವನು. ಒಬ್ಬ ಒಳ್ಳೆಯ ಮಂತ್ರಾಲೋಚನೆ ಮಾಡುವವನು ಹೊರಗೆ ಬರುವಾಗ ಅದರ ಬಗ್ಗೆ ತನಗೆ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ಇರಬೇಕು ಅವನು, ಆಕ್ಟಿಂಗ್ ಆರ್ ಸಹಜವಾಗಿ. ಯಾಕೆಂದ್ರೆ ಇದನ್ನು ಯಾರಿಗೆ ಹೇಳಿದ್ರೆ ತಪ್ಪಾಗುತ್ತೆ ಅನ್ನೋ ದೃಷ್ಟಿಯಿಂದ. ಅದು ಆಕ್ಟಿಂಗ್ ಅನ್ನೋದು ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಮಾಡಿದಾಗ ದೋಷ. ಒಳ್ಳೆಯ ದೃಷ್ಟಿಯಿಂದ ಅದನ್ನ ಸಹಿಸಿಕೊಂಡಿರುವುದೇನಿದೆ ಅದು ಗುಣ, ದೋಷ ಅಲ್ಲ. ಈಗ ನಿಷ್ಕಾಮವಾದ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನನ್ನ ಪ್ರೀತಿಸ್ತೇನೆ ಅನ್ನೋದು ಕಾಮನೆ ಅಲ್ವಾ? ನಿಷ್ಕಾಮ ಹೇಗಾಗಿ? ಯಾವ ಕಾಮನೆಯಿಂದಾಗಿ ಮತ್ತೆ ಸಂಸಾರದಲ್ಲಿ ಸಿಲುಕುವುದಕ್ಕೆ ಅವಕಾಶ ಇಲ್ವೋ ಆ ಕಾಮನೆಗಳೆಲ್ಲ ಒಪ್ಪಿಗೆ ಇರುವಂಥದ್ದು. ಧರ್ಮಾವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಯಾವ ಬಯಕೆಯಿಂದ ಸಂಸಾರದ ಸಾಗರದಲ್ಲಿ ಮತ್ತಷ್ಟು ಮುಳುಗುವುದಕ್ಕೆ ಕಾರಣ ಆಗುತ್ತೋ ಅದು ಬಿಡಬೇಕಾದ ಕಾಮ. ಯಾವ ಕಾಮನೆಯಿಂದ ಭಗವಂತನ ಜ್ಞಾನ ಹೆಚ್ಚಬೇಕು, ಭಗವಂತನಲ್ಲಿ ಪ್ರೀತಿ ಹೆಚ್ಚಬೇಕು, ಭಗವಂತನಿಗೋಸ್ಕರ ಕರ್ಮ ಮಾಡಬೇಕು, ಅವನ ಪ್ರೀತಿಗಾಗಿ ಕರ್ಮ ಮಾಡಬೇಕು ಅನ್ನುವ ಎಚ್ಚರದೊಂದಿಗೆ ಮಾಡಿದ ಕಾಮನೆಗಳು ಚಕ್ರದಿಂದ ಹೊರಕ್ಕೆ ತರುವಂಥವುಗಳಾದ್ರಿಂದ ಅವು ನಿಷ್ಕಾಮನೆ, ಕಾಮನೆ ಅಂತ ಆಗುವುದೇ ಇಲ್ಲ. ಅನಾಕಾರಂ ಆತ್ಮಸಂಭವಂ ದುಷ್ಟಾಮಾತ್ಯೇಷು ವಿಶ್ರಂಭಂ. ದುಷ್ಟವಾದ ವ್ಯಕ್ತಿಗಳಲ್ಲಿ ವಿಶ್ವಾಸ ಇಟ್ಟವನನ್ನು ಅವನನ್ನು ಕೂಡ ಸೇರಿಸ್ಕೋಬಾರ್ದು. ಅವನು ಒಳ್ಳೆಯವನು ಇರ್ತಾನೆ, ಆದ್ರೆ ಅವನನ್ನು ಯಾರನ್ನು ನಂಬಿರ್ತಾನೋ ಅವನು ಅತ್ಯಂತ ಅತಂತ್ರ ಸ್ಥಿತಿಯಲ್ಲಿರುವವನು. ಅವನು ಇನ್ನೊಬ್ಬರಿಗೆ ಹೇಳ್ಕೊಡ್ತಾನೆ. ಅದರಿಂದ ಅಂಥ ವ್ಯಕ್ತಿಗಳ ಸಂಬಂಧ ಇರುವವನನ್ನು ಕೂಡ ಮಂತ್ರಾಲೋಚನೆಯಲ್ಲಿ ಸೇರಿಸ್ಕೊಳ್ಬಾರ್ದು. ದುಷ್ಟಾಮಾತ್ಯೇಷು ವಿಶ್ರಂಭಂ ದೂತಾಚಾಕುಶಲಾದಪಿ. ಇನ್ನೊಬ್ಬ ಅಕುಶಲ ಮೆಸೇಜ್ ಕೊಡ್ಬೇಕಿರುತ್ತೆ. ಏನ್ ಹೇಳಬೇಕು ಅಷ್ಟನ್ನು ಮಾತ್ರ ಹೇಳಬೇಕು. ಇಲ್ಲಿ ನಡೆದಿದ್ದೆಲ್ಲ ಹೇಳ್ಬಿಟ್ರೆ ಅವ್ರು ಬೈದದ್ದನ್ನು ಹೇಳ್ಬಿಡುದು, ಅಥವಾ ಅವರಿಗೆ ವಿರುದ್ಧವಾದ ಒಂದು ವಿಷಯ ಇದ್ರೆ ಅದನ್ನು ಸೇರಿಸಿ ಹೇಳ್ಬಿಡುದು. ಅಕುಶಲನಾದ, ಯಾವುದು ಹೇಳಬೇಕು ಯಾವುದು ಹೇಳಬಾರದು ಅಂತ ವಿವೇಚನೆಗೆ ಒಡ್ಡಿಕೊಂಡು ಮಾತಾಡುವುದನ್ನು ತಿಳಿಯದ ದೂತನನ್ನು ಕೂಡ, ಅಂದ್ರೆ ಈಗ ಏನೇ ಒಂದು ಮಂತ್ರಾಲೋಚನೆ ಒಬ್ಬನ ಹತ್ರ ಹೇಳಿಯೇ ಕಳಿಸ್ಬೇಕು ತಾನೆ. ಅವನಿಂದ ಇಲ್ಲೆಲ್ಲ ಗುಟ್ಟಾಗಿತ್ತು, ಆ ದೂತನ ಹತ್ರ ಹೇಳಿಕೊಟ್ರೆ ಅವನೇ BBC ಊರೆಲ್ಲ ಹೇಳ್ಕೊಂಡು ತಿರ್ಕೊಂಡು ಬರ್ತಾನೆ. ಅಂತವನನ್ನು ಇಟ್ಕೊಂಡ್ರೆ ಅದು ಕೂಡ ಮಂತ್ರಾಲೋಚನೆ ನಾಶ ಆಗುವಂಥದ್ದು. ಏತಾನಿ ದ್ವಾರಾಣಿ, ಒಂದು ಮದಮತ್ತ, ಒಂದು ಸ್ವಪ್ನ, ಇನ್ನೊಂದು ತಿಳಿಯದವ, ಇನ್ನೊಂದು ತನ್ನ ದೇಹದ ನಡೆ ಆಕೃತಿಯಿಂದಲೇನೆ ಬೇರೆಯವರಿಗೆ ಮೆಸೇಜ್ ಅನ್ನ ಅರ್ಥ ಮಾಡಿಸಬಹುದಾದವನು, ದುಷ್ಟರಲ್ಲಿ ವಿಶ್ವಾಸ ಇಟ್ಟವನು, ಮತ್ತು ಚುರುಕುತನ ಇಲ್ಲದ, ಎಚ್ಚರಿಕೆ ಇಲ್ಲದ. ಅದಕ್ಕೆ ರಾಮಚಂದ್ರ ಹೇಳುದು ದೂತ ಅಂದ್ರೆ ಹೀಗಿರ್ಬೇಕು ಅಂತ ಹನುಮಂತನನ್ನ ಕುರಿತು. ಹೀಗಿದ್ದ ದೂತ ಯಾರ ರಾಜನ ಕೈಯಲ್ಲಿದ್ದಾನೋ ಆ ರಾಜ ಅತ್ಯಂತ ಉನ್ನತಿಗೆ ಹೋಗಿ ಸೇರ್ತಾನೆ. ಇವನ ಹಾಗಿರುವಂತಹ ವ್ಯಕ್ತಿತ್ವ ಇರುವ ದೂತನಾಗಬೇಕು. ಇವನು ಯಾರಿಗೆ ದೂತನಾಗಿದ್ದಾನೋ ಅವನು ಶ್ರೇಯಸ್ಸನ್ನ ಹೊಂದುತ್ತಾನೆ. ಇದರಲ್ಲಿ ಯಾವ ಸಂದೇಹವೂ ಬೇಕಿಲ್ಲ. ಸಾಮಾನ್ಯ ಬೇರೆ ಬೇರೆ ಪ್ರಸಂಗದಲ್ಲಿ ದೂತರ ಕಾರ್ಯವನ್ನ ಹೇಳ್ತಾರೆ. ಆದರೆ ಭಾರತದ ಅಪರೂಪದ ಇದನ್ನ ವಿದೇಶಾಂಗ ಸಚಿವರು ಹೇಳಿದ ಒಂದ್ ಕಡೆ ಮಾತು, ಕೃಷ್ಣ ಮತ್ತು ಹನುಮಂತನನ್ನು ಯಾರು ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಒಂದು ವಿದೇಶಾಂಗದ ವ್ಯವಸ್ಥೆಯ ದೃಷ್ಟಿಯಿಂದ, ಅಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ಎಡವಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಅವ್ರು ಯಾವುದೋ ಒಂದಿಷ್ಟು ಹೆಸರು ಹೇಳಿದ್ರು. ಈ ವಿದೇಶದ ಏನಂದ್ರೆ ಅದಕ್ಕೆ ಫಾರಿನ್ ಮಿನಿಸ್ಟ್ರಿ, ಈ ವಿಷಯದಲ್ಲಿ ಇವತ್ತು ಯಾರ್ಯಾರೋ ಒಂದಿಷ್ಟು ಜನರ ವಿದೇಶೀಯ ಪುಸ್ತಕಗಳನ್ನು ಬರೆದವರ ಹೆಸರು ಹೇಳಿ ಇದನ್ನೆಲ್ಲ ಓದಬೇಕು ಅಂತ ನಮ್ಮಲ್ಲಿ ಇವತ್ತೊಂದು ಅಲಿಖಿತ ನಿಯಮ ಇದೆ. ಇದ್ರೆ ಸರಿನೇ, ಅದನ್ನು ಓದಬಾರ್ದು ಅಂತ ಹೇಳಿದ್ದಲ್ಲ. ಆದ್ರೆ ಯಾವ ಇಬ್ಬರು ವ್ಯಕ್ತಿಗಳನ್ನ ಅರ್ಥ ಮಾಡಿಕೊಳ್ಳದೆ ನಾವು ಅದನ್ನು ಎಷ್ಟು ಓದಿದ್ರು ಅದು ಒಂದಲ್ಲ ಒಂದು ಇತಿಹಾಸದಲ್ಲಿ ಕರಾಳ ಚುಕ್ಕಿಯಾಗಿ ಉಳಿಯುತ್ತೆ. ಆದ್ರೆ ಕೃಷ್ಣ ಹನುಮಂತನನ್ನ ಸರಿಯಾಗಿ ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ಯಾವ ಕಾರಣಕ್ಕೂ ಯಾವ ದೇಶದ ಜೊತೆಗೂ ಕೂಡ ವಿನಾಕಾರಣ ಸಂಬಂಧವನ್ನ ಹಳಸಿಕೊಳ್ಳುವ ಅಥವಾ ಅದು ಕೆಡಿಸಿಕೊಳ್ಳುವಂತಹ ಪ್ರಸಂಗ ಬರುವುದಿಲ್ಲ ಅನ್ನೋದು ಆ ದೂತ ಅನ್ನೋ ಶಬ್ದಕ್ಕೆ ಬಂದಾಗ ಅವರು ಆಡಿದ ಮಾತು. ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ
ಗುರುತಿಸಿದ್ದಾರೆ ಅಂತ ನನಗೆ ಖುಷಿಯಾಗಿದೆ. ಇರುತ್ತೆ ಎಷ್ಟೋ ಒಳ್ಳೆಯ ಸಂಗತಿಗಳು, ಆದರೆ ಅದನ್ನ ಗುರುತಿಸಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಅದನ್ನ ಧೈರ್ಯವಾಗಿ ಪ್ರೆಸೆಂಟ್ ಮಾಡಬೇಕಲ್ಲ. ವಿದೇಶದ ನೆಲದಲ್ಲೂ ಕೂಡ ಹೇಳುವಾಗ ನಾನೇನು ಸುಮ್ಮನೆ ನಮ್ಗೆ ಕೆಲವೊಂದ್ಸಲ ಏನು ಅಂದ್ರೆ ನಮ್ಮಲ್ಲೂ ಇದೆ ಅಂತ ಒಂದು ಹೇಳ್ಕೊಳ್ಳೋ ಚಪಲ, ಎಲ್ಲ ಬೆನ್ ತಟ್ಕೊಳ್ಳೋದು, ನಾವು ಹಾಗೆ ಮಾಡಿದೀವಿ, ನಾವು ಅದು ಕಾರ್ಯಗತವಾಗ್ಲಿಕ್ಕೆ ಬೇಕಾದ ಏನಾದ್ರೂ ಒಂದು ಕಂಟೆಂಟ್ ಇರಬೇಕಲ್ಲ, ಗಟ್ಟಿಯಾದದ್ದು ಹೀಗಿದೆ ಹೇಳಲಿಕ್ಕೆ. ಈ ಫಾರಿನ್ ಮಿನಿಸ್ಟ್ರಿ ಬಗ್ಗೆ ಹೀಗೆ ಮಾತಾಡಿದ್ದಾರೆ ಇದೆ, ನೀವು ಭಾರತದಲ್ಲಿ ಹುಡುಕಿದ್ರೆ ಬೇಕಾದಷ್ಟಿದೆ. ಹೇಗೆ ವ್ಯವಸ್ಥೆ ಮಾಡಬೇಕು, ನಮ್ಗೆ ಬಹುಶಃ ಎಷ್ಟೋ ಘಟನೆಗಳು ಇನ್ನೂ ಹುಟ್ಟೇ ಇಲ್ಲ, ಅಂತಹ ಘಟನೆಗಳ ಬಗ್ಗೆ ಭಾರತ ಉಲ್ಲೇಖ ಮಾಡುತ್ತೆ. ಅಥವಾ ಆ ಘಟನೆಗಳನ್ನ ನಾವು ಅರ್ಥನೇ ಮಾಡಿಕೊಳ್ಳದೆ ಎಷ್ಟೋ ಸರ್ತಿ ಕೈ ಜಾರಿದ್ದು ಇದೆ, ಇಲ್ಲಿಯೂ ಅಂಥದ್ದಿದೆ ಅಂತ ನೋಡದೆ. ಅಂತ ಸ್ಥಿತಿಯನ್ನ ವಿದುರ ನೆನಪು ಮಾಡುತ್ತಾನೆ. ತ್ರಿವರ್ಗಾಚರಣೆ ಯುಕ್ತ ಸಶತ್ರೂನ್ ಅಧಿಗಚ್ಚತಿ. ಯಾರು ಈ ರೀತಿಯಾದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ತಾನೋ ಅವನು ಶತ್ರುಗಳನ್ನ ನಿಗ್ರಹಿಸ್ತಾನೆ. ತ್ರಿವರ್ಗ ಅಂತಂದ್ರೆ ಧರ್ಮ, ಅರ್ಥ, ಕಾಮ, ಈ 3 ವರ್ಗಗಳ ವಿಷಯದಲ್ಲಿ ಇಂತಹ ನಿಯಮವನ್ನ ಸರಿಯಾಗಿ ಯಾರು ಪಾಲಿಸ್ತಾನೋ ಅವನು ಶತ್ರುಗಳನ್ನ ಅಧಿಕರಿಸಿ ಎತ್ತರದಲ್ಲಿ ನಿಲ್ತಾನೆ. ಅಧಿತಿಷ್ಠತಿ. ನವೈ ಶ್ರುತಂ ಅವಿಜ್ಞಾಯ ವೃದ್ಧಾನ್ ಅನನು ಸೇವ್ಯವಾ ಧರ್ಮಾರ್ಥೌ ವೇದಿತುಂ ಶಕ್ಯೌ ಬೃಹಸ್ಪತಿ ಸಮೈರಪಿ. ಬೃಹಸ್ಪತ್ಯಾಚಾರ್ಯರಿಗೆ ಸಮನಾದ ಬುದ್ಧಿವಂತಿಕೆ ಉಳ್ಳವನೂ ಕೂಡ 2 ಕೆಲಸ ಮಾಡದೇ ಇದ್ರೆ ಅವನಿಗೆ ಧರ್ಮ ಮತ್ತು ಅರ್ಥಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆಯುವುದು ಸಾಧ್ಯ ಇಲ್ಲ. ಏನೆರಡು ಕೆಲಸ? ನವೈ ಶ್ರುತಂ ಅವಿಜ್ಞಾಯ. ತುಂಬಾ ಕೇಳ್ತಾನೆ, ಅದರ ಅರ್ಥ ಮಾಡ್ಕೊಳ್ಳಲ್ಲ. ಕೇಳ್ತಾ ಇರುವುದು. ಎಷ್ಟು ಕೇಳಿಸ್ಕೊಳ್ತೀವಿ ಅಂತಂದ್ರೆ ಬಹುಶಃ ಕೇಳುಗರ ಸಾಲಿನಲ್ಲಿ ಏನಾದರೂ ಪ್ರಶಸ್ತಿ ಕೊಡುದಿದ್ರೆ ಅವ್ರಿಗೆ ಫಸ್ಟ್ ಕೊಡಬೇಕು, ಅಷ್ಟು ಕೇಳ್ತಾರೆ. ಆದ್ರೆ ಅವಿಜ್ಞಾಯ, ಅದು ತಲೆಗೋಗುದಿಲ್ಲ. 2 ಕಿವಿ ಸೀದಾ ಹಾದು ಹೈವೇ ತರ ಹೋಗ್ತಾ ಇರುತ್ತೆ. ಅಂತ ಪ್ರಸಂಗ ಬಂದ್ರೆ ಆಮೇಲೆ ವೃದ್ಧಾನ್ ಅನನು ಸೇವ್ಯ ಚ. ವೃದ್ಧರು ಅಂದ್ರೆ ಕೇವಲ ವಯಸ್ಸಾದವರು ಅಂತ ಅರ್ಥ ಅಲ್ಲ. ವಯಸ್ಸಾದವರಲ್ಲೂ ತುಂಬಾ ಅನುಭವ ಇರುತ್ತೆ ಅನ್ನೋ ದೃಷ್ಟಿಯಿಂದ ಅವರನ್ನ ಸೇವೆ ಮಾಡಬೇಕು ಅನ್ನೋದು ಸತ್ಯ. ಆದ್ರೆ ಧರ್ಮವೃದ್ಧ, ಜ್ಞಾನವೃದ್ಧ, ಕ್ರಿಯಾವೃದ್ಧ, ಈ ರೀತಿಯಾದ ಜ್ಞಾನದಲ್ಲಿ ಹಿರಿಯ, ಕರ್ಮದಲ್ಲಿ ಹಿರಿಯ, ಅಥವಾ ತಿಳುವಳಿಕೆ, ಈ ಧರ್ಮವನ್ನ ಆಚರಣೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದವರಲ್ಲಿ ಹಿರಿಯ ಅಂತ ಇದ್ದವರನ್ನ ಸೇವನೆ ಮಾಡಿದ್ರೆ ಧರ್ಮಾರ್ಥಗಳ ಬಗ್ಗೆ ಚೆನ್ನಾಗಿ ತಿಳ್ತದೆ. ದುಡ್ಡು ಬರುವುದು ದೊಡ್ಡ ಸಂಗತಿ ಅಲ್ಲ. 10 ರೂಪಾಯಿ ಇದ್ದಾಗಲೂ ಯಾರು ಅದನ್ನ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ವಿನಿಯೋಗ ಮಾಡಿ ಚೂರು ಬೇಜಾರಿಲ್ಲದೆ ಬದುಕಲಿಕ್ಕೆ ಯಾರಿಗೆ ಶಕ್ತಿ ಇದೆಯೋ ಅವನ ಅರ್ಥ ವ್ಯವಸ್ಥಾಪಕ. 1000 ರೂಪಾಯಿ ಇದ್ದಾಗ ಅದನ್ನ ಧೂಮ್ಧಾಮಾಗಿ ಬದುಕುದು ದೊಡ್ಡ ಸಂಗತಿ ಅಲ್ಲ. 10 ರೂಪಾಯಿಲೂ ಕೂಡ ಚೂರು ಬೇಜಾರಿಲ್ಲದ ಹಾಗೆ ಬದುಕನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಯಾರಿಗೆ ಎಚ್ಚರ ಇರುತ್ತೋ ಒಬ್ಬನೇ ವ್ಯಕ್ತಿ 1000 ರೂಪಾಯಿ ಬಂದಾಗ್ಲೂ ಹಾಗೆ ಇರ್ತಾನೆ, 10 ರೂಪಾಯಿ ಬಂದಾಗ್ಲೂ ಹಾಗೆ ಇರ್ತಾನೆ. ಅವನು ಅರ್ಥ ವ್ಯವಸ್ಥೆಯಲ್ಲಿ ವೃದ್ಧ. ಅವನ ಜೊತೆಗಿನ ಒಡನಾಟ ಇದ್ದಾಗ ನನ್ಗೆ ಗೊತ್ತಾಗುತ್ತೆ ದುಡ್ಡು ಅನ್ನೋದಕ್ಕೆ ಎಷ್ಟು ಬೆಲೆ ಕೊಡಬೇಕು. ದುಡ್ಡು ಬೆಲೆ ಉಂಟೇ ಉಂಟು, ಅದಕ್ಕೆ ದುಡ್ಡಿಗೆ ಬೆಲೆ ಇಲ್ಲ ಅಂತ ಯಾರೂ ಹೇಳಲಿಲ್ಲ. ಆದ್ರೆ ನಾವು ಅದಕ್ಕೆ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರದು ಅನ್ನೋದು ಮಾತ್ರ ನಮ್ಮ ದೂರದೃಷ್ಟಿಯಲ್ಲಿ ಅದು ಎಚ್ಚರದಲ್ಲಿ ಇರಬೇಕು. ಹಾಗಿದ್ದಾಗ ಅದು ಸಿದ್ಧಿ ಆಗುತ್ತೆ. ಅರ್ಥಸಿದ್ಧಿ ಅನ್ನೋದು, ಅರ್ಥಸಿದ್ಧಿ ಅಂದ್ರೆ ಕೋಟಿ ರೂಪಾಯಿ ಬರುವುದಲ್ಲ. ಅರ್ಥಸಿದ್ಧಿ ಅಂದ್ರೆ ಎಷ್ಟಿದೆಯೋ ಅಷ್ಟರ ತೃಪ್ತಿಯಿಂದ ಬದುಕಲಿಕ್ಕೆ ತಾಕತ್ತಿರುವುದು. ಹಿಂದಿನವರಿಗೆ ಅರ್ಥಸಿದ್ಧಿ ಇತ್ತು, ಅವ್ರ ಹತ್ರ ದುಡ್ಡು ಇರಲಿಲ್ಲ. ಇವತ್ತಿನವ್ರ ಹತ್ರ ಎಲ್ಲರ ಹತ್ರ ದುಡ್ಡಿದೆ, ಅದರ ಅರ್ಥಸಿದ್ಧಿ ಇಲ್ಲ. ಸಮಸ್ಯೆ ಏನು ಅಂದ್ರೆ ಅಷ್ಟು ಸಂಪಾದನೆ ಮಾಡ್ತಾ ಇದ್ರು ಕೂಡ ಸಾಕಾಗುದಿಲ್ಲ ಅನ್ನೋದೊಂದೇ ಗೋಳು. ಆಗದವರಿಗೆ ಇದ್ದದ್ದೇ ಇಷ್ಟೇ ಸಂಪತ್ತಾದ್ರೂ ಕೂಡ ಒಂದ್ ದಿವಸ ನಮ್ಗೆ ಸಂಪಾದನೆ ಸಾಕಾಗ್ತಿಲ್ಲ ಅನ್ನೋ ಮಾತೇ ಇರಲಿಲ್ಲ. ಹಾಗಂತ ಹೇಳಿ ಅವರು ಐಷಾರಾಮದ ಬದುಕನ್ನು ನಡೆಸ್ತಿದ್ರ ಕೇಳಿದ್ರೆ ಅವ್ರು ಅದನ್ನ ಅಪೇಕ್ಷಣೆ ಪಡ್ತಿರ್ಲಿಲ್ಲ. ಅದಕ್ಕೆ ಅದೇನು ಅವರು ಕಂಟೆಂಟ್ಮೆಂಟ್ ಅಂತ ಅನ್ಕೊಂಡಿರ್ಲಿಲ್ಲ ಆ ಬದುಕಿಗೆ. ಹಾಗಾಗಿ ಅರ್ಥಸಿದ್ಧಿ ಅನ್ನೋದಕ್ಕೆ 2 ಮುಖ್ಯ ಕಾರಣಗಳು. ಒಂದು, ಚೆನ್ನಾಗಿ ಕೇಳಿದ್ದನ್ನ ಅರ್ಥೈಸಿಕೊಳ್ಳುವುದು, ದೊಡ್ಡವರ ಜೊತೆಗಿನ ಒಡನಾಟದಿಂದ ಒಂದಿಷ್ಟು ಜೀವನಕ್ಕೆ ಪಾಠವನ್ನ ಕಲಿಯುವುದು. ಈ 2 ಇಲ್ಲದವ ಬೃಹಸ್ಪತಿಯಷ್ಟು ದೊಡ್ಡ ಬುದ್ಧಿವಂತನಾದ್ರೂ ಕೂಡ ಧರ್ಮಸಿದ್ಧಿಯನ್ನು ಅರ್ಥಸಿದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಷ್ಟಂ ಸಮುದ್ರೇ ಪತಿತಂ. ಎಲ್ಲೋ ಸಮುದ್ರದಲ್ಲಿ ಹೋಗುವಾಗ ಬಿತ್ತು ಏನೋ ತೈಲಿ. ಪತಿತಂ ಗತಂ ನಷ್ಟಂ. ಈಜಿ ಸಮುದ್ರದ ಆಳಕ್ಕೆ ಹೋಗಿ
ಮತ್ತೆ ತಗೊಂಡು ಬರ್ತೇನೆ ಅಂದಾಗ ಯಾವುದೋ ಒಂದು ವೇಲ್ ಬಂದು ನುಂಗಿ ಹೋಗಿರುತ್ತೆ. ಅಲ್ಲೆಲ್ಲ ಹೋದ ಮೇಲೆ ಕಳೆದೋಯ್ತು ಅಂದ್ರೆ ಮತ್ತೆ ಅದನ್ನು ಹುಡುಕಾಟದ ಪ್ರಶ್ನೆ ಇಲ್ಲ. ಸಮುದ್ರೇ ನಷ್ಟಂ ಸಮುದ್ರೇ ಪತಿತಂ, ಸಮುದ್ರಕ್ಕೆ ಬಿದ್ದೋಯ್ತು ಅಂದ್ರೆ ಅದು ನಷ್ಟಂ, ಮತ್ತೆ ಮರಳಿ ಸಿಗುತ್ತೆ ಅಂತ ಆಲೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನೇನೋ ದೈವವಶಾತ್ ಅದು ಬದುಕಲೇಬೇಕು ಅಂತಿದ್ರೆ ದೇವರ ಈ ಎಲ್ಲ ನಿಯಮಗಳು ದೇವರಿಗೆ ಲೆಕ್ಕಕ್ಕಿಲ್ಲ, ನಮ್ಗೆ ಹೇಳಿದ್ದು. ಅವನ ಆಲೋಚನೆಯಲ್ಲಿ ಇಲ್ಲ ಅದು ಮತ್ತೆ ವಾಪಸ್ ಬರಬೇಕು ಅಂದ್ರೆ ಸುಮಾರು ಕ್ರಿಸ್ತ ಪೂರ್ವ ಒಂದು 4-5 ಶತಮಾನದ ಹಿಂದೆ ಗ್ರೀಕ್ ದೇಶದ ಒಂದು ಹಡಗು ಭಾರತದ ಕಡೆಗೆ ಬರುವ ಪ್ರಸಂಗದಲ್ಲಿ ಅದು ಒಡೆದು ಸಮುದ್ರದ ಮಧ್ಯದಲ್ಲಿ ನಷ್ಟ ಆಗೋಯ್ತು. ಕೊನೆಗೆ ಯಾರೋ ವರ್ತಕರು ಆ ಹಡಗಿನ ಉಳಿದ ಯಾರೋ ಒಂದಿಬ್ಬರನ್ನು, ಒಂದು ರಾಜಕುಮಾರಿಯನ್ನು ಕರ್ಕೊಂಡು ಬಂದು ತುಳುನಾಡಿನ ಈ ರಾಜ ಮನೆತನದಲ್ಲಿ ಅವಳನ್ನು ತಂದು ಸಾಕಿದ್ರು, ನೋಡ್ಕೊಂಡ್ರು. ಸುಮಾರು 2 ವರ್ಷ ಅವಳಲ್ಲೇ ಇದ್ಲು. 2 ವರ್ಷ ಆದ ಮೇಲೆ ಸಂಪರ್ಕಕ್ಕೆ ಬಂದ್ರು. ಇಲ್ಲಿಂದ ಯಾರು ಹೋದವರು, ಅಲ್ಲಿಂದ ಯಾರು, ಹೀಗೆ ನಿಮ್ಮ ಮವಳಿಯಲ್ಲಿ. ಅವರಿಗೆಲ್ಲ ಆಶ್ಚರ್ಯ. ಎಲ್ರಿಗೂ ಅವ್ರದೆಲ್ಲ ಶ್ರಾದ್ದ ಅಂತಿಲ್ಲ ಬಿಡಿ, ಆದ್ರೆ ಏನೋ ಅವರು ಸತ್ತೋಗಿದ್ದಾರೆ ಅಂತ ಫೋಟೋ ಇಟ್ಟು ಕ್ಯಾಂಡಲ್ ಹಚ್ಚಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಗೊತ್ತಾಯ್ತು ರಾಜನಿಗೆ ನನ್ನ ರಾಜಕುಮಾರಿ ಬದುಕಿದ್ದಾಳೆ ಅಂತ. ಆಮೇಲೆ ವಾಪಸ್ ಬಂದು ತವಳನಾಡಿನ ರಾಜನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೇನೆ ಅಂದಾಗ ತುಂಬಾ ವೈಭವದಿಂದ ಅವಳನ್ನ ಬೀಳ್ಕೊಟ್ರು. ಅವನು ಕೂಡ ಬಹಳ ಆತ್ಮೀಯವಾಗಿ ರಾಜನ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದ. ಅವಳು ಆಮೇಲೆ ಅಲ್ಲಿ ಹೋದವಳು ಗ್ರೀಕಿನ ನಾಟಕಗಳಲ್ಲೆಲ್ಲ ಸಾಮಾನ್ಯ ಚಿಕ್ಕ ಪಾತ್ರಗಳಿದ್ರೆ ಅದಕ್ಕೆಲ್ಲ ತುಳುನಾಡಿನ ಶಬ್ದಗಳನ್ನ ಇಟ್ಟು ಅದರ ಮೂಲಕ ಅದನ್ನ ಸಂಬೋಧನೆ ಮಾಡುವ ಒಂದು ಸಂಪರ್ಕ, ಅಂದ್ರೆ ಒಂದು ಹೀಗಾಗಿತ್ತು ಅನ್ನೋದಕ್ಕೊಂದು ಸಂಬಂಧ ಬರುವಂತೆ ಅವಳು ಆ ಘಟನೆಯನ್ನ ರೂಪಿಸ್ತಾಳೆ. ಅದನ್ನ ರಾಷ್ಟ್ರಕವಿಗಳು ಯಾರು ಗೋವಿಂದ ಪೈಗಳು ಅವರ ಒಂದು ಸಂಶೋಧನಾ ಲೇಖನದಲ್ಲಿ ಈ ಮಾತು ಬರೀತಾರೆ. ಅಂದ್ರೆ ತುಳು ಭಾಷೆಯ ಬಗ್ಗೆ ಅದೆಷ್ಟು ಹಳೇದು ಅಂತ ಒಂದೇನು ಪ್ರಸಂಗ ಬಂದಾಗ ತುಂಬಾ ಹಳೇದು ಅಂತ ಹೇಳಿಕ್ಕೆ ಅದು 2500 ವರ್ಷದ ಇತಿಹಾಸ ಅದಕ್ಕಿದೆ ಹೇಳುವುದಕ್ಕೆ ಇದೊಂದು ಘಟನೆಯನ್ನ ಅವರು ಉಲ್ಲೇಖ ಮಾಡಿ ಅಲ್ಲಿಯ ನಾಟಕಗಳಲ್ಲಿ ತುಳುನಾಡಿನ ಶಬ್ದಗಳ ಬಳಕೆಯನ್ನ ಅತ್ಯಂತ ಸಣ್ಣ ಪಾತ್ರಗಳಿಗೆ ಸಂಬೋಧನೆಗಾಗಿ ಬಳಸುವುದನ್ನ ಇಟ್ಟುಕೊಂಡಿರುವುದರಿಂದ ಇಲ್ಲಿಂದ ಒಂದು ಸಂಪರ್ಕ ಅಲ್ಲಿಗೆ ಹೋಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಅಂತ ಅವ್ರು ಬರೀತಾರೆ. ಅಂದ್ರೆ ಹೀಗೆ ಬದುಕಿಸ್ಬೇಕು ಅಂತ ಒಂದು ಅವನ ಸಂಕಲ್ಪದಲ್ಲಿದ್ರೆ ಸಮುದ್ರೇ ನಷ್ಟಂ ನಷ್ಟಂ ಹೌದು, ಆದ್ರೆ ಅದು ನಮ್ಮ ಲೆಕ್ಕದಲ್ಲಿ ನಾವು ಕೈ ಬಿಡ್ಬೇಕಷ್ಟೇ. ಆದ್ರೆ ಅದರ ಲೆಕ್ಕದಲ್ಲಿ ಅದು ಬರಬೇಕು ಅಂತಿದ್ರೆ ಪ್ರಹ್ಲಾದನನ್ನು ತಗೊಂಡೋಗಿ ಮಧ್ಯಕ್ಕೆ ಎಸ್ತಿದ್ರು ಸಮುದ್ರಕ್ಕೆ. ಸಂಜೆ ಬರುವಾಗ ಮತ್ತೆ ಅಲ್ಲೇ ಇದ್ದಾನೆ ಅರಮನೆಯಲ್ಲಿ, ಹೋದೆ ಪಿಶಾಚಿ ಬಂದೆ ಅಗವಾಕ್ಷಿ ಅಂತ. ಅಂದ್ರೆ ಯಾವ ದೃಷ್ಟಿಯಿಂದಲೂ ಕೂಡ ಕೆಲವೊಂದನ್ನ ನಾವು ದೈವ ವ್ಯವಸ್ಥೆ ಎಲ್ಲ ಹೆಚ್ಚಿನ ನಿಯಮಗಳು ಕೂಡ ಲೋಕದ ನಿಯಮಗಳು, ಲೋಕಾತೀತನ ವಿಷಯದಲ್ಲಿ ಬಂದ ನಿಯಮಗಳು ಬ್ರೇಕ್ ಆಗುದಿಲ್ಲ. ಅದ್ರ ಲೋಕದ ನಿಯಮಗಳು ಅಂತ ಏನಿರುತ್ತೋ ಅದು ನಮ್ಗೆ ಅರ್ಥ ಆಗುವುದಕ್ಕಿಂತ ಬೇರೆ ರೀತಿಯಾದ ಒಂದು ದೈವ ಸಂಕಲ್ಪದ ಜೊತೆಗೆ ಅದು ನಡ್ಕೊಂಡ್ಬಿಡುತ್ತೆ. ಹೌದು ಸರಿ, ಒಟ್ಟಂತೂ ಸಮುದ್ರದಲ್ಲಿ ಬಿದ್ದದ್ದು ಸಿಗಲ್ಲ. ನಷ್ಟಂ ವಾಕ್ಯಂ ಅಸೃಣ್ವತಿ, ಮಾತಾಡ್ತಾ ಇದ್ದಾರೆ, ನಮ್ಮ ಮನಸ್ಸು 1 ನಿಮಿಷ ಎಲ್ಲೋ ಕ್ರೀಕ್ಯಾಪ್ ಆಗುದಕ್ಕೆ ಹೋಯ್ತು ಹಿಂದಿದ್ದು, ಅದು ಧಾರವಾಹಿದ್ದು. ಅಷ್ಟೊತ್ತಿಗೆ ಕೇಳಿದ್ದು ಅಷ್ಟೊತ್ತು ಕಿವಿಗೆ ಬಿದ್ದಿದ್ದು ನಷ್ಟ ಹೋಯ್ತು, ಅದ್ ಮತ್ತೆ ಬರಲ್ಲ, ಹೋದದ್ದು ಹೋದೇ ಹೋಯ್ತು. ಅದು ಎಲ್ಲ ಕಾಲದಲ್ಲೂ ಅದೇ ಕಾರಣ ಅಂತ ನಾನು ಹೇಳಿ ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳನ್ನ ನಾವು ಕೇಳ್ತಾ ಇರ್ಬೇಕಾದ್ರೆ ಅದ್ರ ಮೇಲೆ ಒಂದು ಡೌಟ್ ಬರುತ್ತೆ. ಆ ಡೌಟಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮುಂದಿನ ಅವ್ರ ಏನು ಮಾತಿನ ಸಾಲುಗಳಿವೆ ಅದು ಕಿವಿಗೆ ಬೀಳುವುದೇ ಇಲ್ಲ, ಹೋಯ್ತದು. ನಮ್ಮ ಉದ್ದೇಶ ಕೆಟ್ಟದ್ದಲ್ಲ, ಆದ್ರೆ ಅದಕ್ಕೆ ಅವ್ರು ಏನು ಹೇಳಿಲ್ಲ. ನಿದ್ದೆ ಮಾಡಿ ಕೇಳದೆ ಇರುವುದು ಅಥವಾ ಮರ್ತೋಗಿ ಕೇಳೋದು ಅಶೃಣ್ವತಿ, ಕಿವಿಗೆ ಬೀಳದೆ ಇರುವ, ಕಿವಿಗೆ ಬಿದ್ದೂ ಕೂಡ ಗಮನಕ್ಕೆ ಬಾರದೆ ಇರುವ ವಾಕ್ಯ ಅಶೃಣ್ವತಿ ವಾಕ್ಯಂ ನಷ್ಟಂ. ಆ ಕೇಳದ ಕಿವಿಗೆ ಬೀಳದ ಮಾತು ನಷ್ಟವೇ ಸರಿ. ಅದಕ್ಕೆ ರೆಕಾರ್ಡರ್ ಇಟ್ಕೊಳ್ಳುದು ನಾವು. ಅನಾತ್ಮನಿ ಶ್ರುತಂ ನಷ್ಟಂ, ಯಾರಿಗೆ ಮನಸ್ಸೇ ಇಲ್ವೋ, ಗಮನ ಇಲ್ಲದೆ ಒಂದು ಹೊತ್ತು ಕೇಳದೆ ಬಿದ್ದದ್ದು ಒಂದು ರೀತಿಯ ನಷ್ಟ. ಕೆಲವರೆಲ್ಲ ಕೇಳ್ಕೊಳ್ತಾರೆ, ಭಾರೀ ಅದನ್ನ ಬಾಯ್ಪಾಠ ನೋಡಿದ್ದಾರೆ, ಬೇಕಾದ್ರೆ ಚೆನ್ನಾಗಿ ಪ್ರವಚನನು ಮಾಡ್ತಾರೆ, ಬೇಕಾದ್ರೆ ಅದನ್ನ 10 ಸರ್ತಿ ತಿರುಗಿಸಿ ಹಿಂದಿಂದ ಹೇಳು ಮುಂದಿಂದ ಹೇಳು ಇಷ್ಟನೇ ಶ್ಲೋಕ ಹೇಳು ಅಷ್ಟನೇ ಶ್ಲೋಕ ಹೇಳು ತಿರುಗಿಸಿ ಹೇಳು ಎಲ್ಲ ಹೇಳ್ತಾರೆ. ಆದ್ರೆ ಅವರ ಜೀವನಕ್ಕಾಗುವಾಗ ಆ ವಿಷಯದಲ್ಲಿ ನಂಬಿಕೆ ಇಲ್ಲದೆ ಇರುವುದರಿಂದ, ಆ ವಿಷಯದ ಬಗ್ಗೆ ಶ್ರದ್ಧೆ ಇಲ್ಲದೆ ಇರುವುದರಿಂದ ಅದು ನಷ್ಟಂ. ಅನಾತ್ಮನಿ ಶ್ರುತಂ ನಷ್ಟಂ. ಯಾರಿಗೆ ಅದನ್ನು ಮನಸ್ಸಿಟ್ಟು ಹಾರ್ದ ಭಾವದಿಂದ ಕೇಳಿರುವುದಿಲ್ಲ, ಕೇವಲ ಬೌದ್ಧಿಕವಾಗಿ ತನ್ನ ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಕೇಳಿದ್ದು ಅಂತಾದಾಗ
ಅದು ಅವನಿಗೆ ಜೀವನದಲ್ಲಿ ಎಂದೂ ಕೂಡ ಅನುಭವಕ್ಕೆ ಬಾರದೆ ಹೋದದ್ರಿಂದ ಅದು ವ್ಯರ್ಥ, ನಷ್ಟ. ಅನಾತ್ಮನಿ ಶ್ರುತಂ ನಷ್ಟಂ, ನಷ್ಟಂ ಹುತಂ ಅನಗ್ನಿಕಂ. ಬೆಂಕಿಯೇ ಇಲ್ಲ, ಹೊಗೆ ಬರ್ತಾ ಇದೆ, ಅದರ ಮೇಲೇನೆ 100 ಆಹುತಿ ಹಾಕಿದ್ರು. ಅನಗ್ನಿಕಂ ಅಂದ್ರೆ ಆಮೇಲೆ ಸುಟ್ಟು ಹೋಗುತ್ತೆ ಅನ್ನೋದು ಆಮೇಲೆ ಸಮಜಾಯಿಷಿ ಕೊಡ್ಬೇಕು ನಾವು. ಆದ್ರೆ ಶಾಸ್ತ್ರದಲ್ಲಿ ನಿಜವಾಗಿ ಅಲ್ಲಿಯ ಮಾತೇನಿದೆ ಅಂದ್ರೆ ನಾಲಿಗೆ ಮೇಲೆ ಹತ್ತಿ ಉರಿತಾ ಇರಬೇಕು, ಆವಾಗ ಕೊಡ್ಬೇಕು ಆಹುತಿ. ಕೆಲವೊಂದು ಸರ್ತಿ ಕೊಡ್ತಾ ಕೊಡ್ತಾ ಹೋದಾಗ ಅದಕ್ಕೆ ಒಂದೇ ಸರ್ತಿ ಅಷ್ಟನ್ನು ದಹಿಸ್ಲಿಕ್ಕೆ ಆಗುದಿಲ್ಲ ಅನ್ನುವ ಕಾರಣದಿಂದ ಸ್ವಲ್ಪ ಹೊಗೆ ಬರ್ಬೋದು. ಆದ್ರೆ ಎಲ್ಲೋ ಉರಿ ಅಂತೂ ಇರಬೇಕು. ಹೊಗೆ ಬಂದ್ರು ಕೆಳಗಡೆ ಉರಿ ಕಾಣ್ತಾ ಇರ್ಬೇಕು. ಇದೇನಿಲ್ಲ, ಎಲ್ಲ ಪೇರಿಸಿ ಇಟ್ಟು ಈ ಇದಕ್ಕೆ ರಸ್ತೆಗೆ ತಂದು ಸಿಮೆಂಟ್ ಹಾಕ್ತಾ ಇರ್ತಾರಲ್ಲ, ಹಾಗೆ ತುಂಬಿಸಿಟ್ಬಿಡು. ಅದು ಕೊನೆಗೆ 2 ದಿವಸ ಆದ್ಮೇಲೆ ಉರಿದು, ಕೊನೆಗೆ ಅವ್ರಿಗೆ ಎಷ್ಟು ಅರ್ಜೆಂಟ್ ಅಂದ್ರೆ ಆ ಕೊಂಡನ್ನು ತಗೊಂಡೋಗಿ ಊಟ ಹಾಲು ತೆಗೆದು ತಗೊಂಡು ರಸ್ತೆಯಲ್ಲಿ ಇಟ್ಟರೆ ಆಯ್ತು. ಆ ದೇವತೆಗಳೆಲ್ಲ ತಿಂತಾ ಇರೋರು ನಾವ್ ಎಲ್ಲಿಗೆ ಬಂದು ಇನ್ನು ನೋಡ್ಬೇಕು ಒಂದ್ಸಲ ಮೇಲಿದ್ದ ಕಡೆಗೆ, ಎಲ್ಲೋ ತಂದು ಇಟ್ಬಿಟ್ರಲ್ಲ ಇವರು ಅಂತ. ಅಂದ್ರೆ ಅಷ್ಟು ಅಂದ್ರೆ ಅದೊಂದು ಪವಿತ್ರವಾದ ಕಾರ್ಯ ಅಂತಾನೂ ತಲೆಯಲ್ಲಿಲ್ಲದೆ ನಮ್ ಕೆಲಸ ಮುಗಿದು ತಗೊಂಡೋಗಿ. ಅಂದ್ರೆ ಈ ಅನಾಸಕ್ತಿಯ ಬಗ್ಗೆ ನಾನು ಹೇಳಿದ್ದು. ಮತ್ತೆ ಅಸಂಗತವಾದ ಕೆಲಸ ಮಾಡಿ ಆಮೇಲೆ ನಾವು ಹೋಮ ಮಾಡಿದ್ವಿ ಆದ್ರೂ ನಮ್ಗೇನು ಫಲನೇ ಸಿಗ್ಲಿಲ್ಲ ಅಂತ ಹೀಗೆಲ್ಲ ಬೇಜಾರು ಮಾಡಿಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ಅವ್ರೇನ್ ಅದನ್ನ ಕಾಯ್ತಾ ಕೂತಿರಲ್ಲ, ಇವನಿಗೆ ಕೊಡ್ಬೇಕಾದ ಫಲ ಸಿಗಲ್ಲ ಅಷ್ಟೇ, ಅದರ ತಾತ್ಪರ್ಯ ಹಾಗೆ. ನಾನು ಸುಮ್ನೆ ಹೇಳಿದಷ್ಟು ಎಲ್ಲಿ ಬಂದ್ವಿ ಅಂತ ಅವ್ರಿಗೇನು ಅವ್ರೇನು ಅಲ್ಲಿ ಕಾಯ್ತಾ ಕೂತಿರಲ್ಲ. ಕೊಡ್ಲಿಲ್ಲ ಅಂದ್ರೆ ಸೀದಾ ಅವ್ರ ಪಾಡಿಗೆ ಎದ್ದು ಹೋಗ್ತಾರೆ. ಅಸಂತುಷ್ಟು ದೇವತೆಗಳು ಅಸಂತುಷ್ಟರಾದ್ರೆ ಅದು ಅವನ ಜೀವನಕ್ಕೆ ನಷ್ಟಕ್ಕೆ ಕಾರಣ ಆಗುತ್ತೆ. ಆದ್ರಿಂದಾಗಿ ನಷ್ಟಂ ಹುತಂ ಅನಗ್ನಿಕಂ. ಅಗ್ನಿ ಇಲ್ಲದೆ ಕೇವಲ ಹೊಗೆಗಳಲ್ಲಿಯೇ ಕಟ್ಟಿಗೆಗಳ ರಾಶಿ ಪೇರಿಸಿ ಅದರ ಮೇಲೆ ಆಹುತಿ ಹಾಕುವುದು ಏನಾಗುತ್ತೆ? ಒಂದು ಆಲೋಚನೆ ಮಾಡಿದರೆ ನಮ್ಮಲ್ಲಿ ಸಮಯ ಕಮ್ಮಿ ಇದೆ ಅಂತನೋ ಅಥವಾ ಆಹುತಿಗಳು ತುಂಬಾ ಇದೆ ಅಂತನೋ ಏನೋ ಒಂದು ಕಾರಣಕ್ಕೆ 5-6 ಜನ ಒಟ್ಟಿಗೆ ಸೇರಿ ಹಾಕಿ ಬಿಡ್ತಾರೆ. ವಸ್ತುತಃ ಒಬ್ಬನೇ ಆಹುತಿ ಹಾಕ್ಲಿಕ್ಕಿರುವುದು. 5-6 ಜನ ಒಟ್ಟೊಟ್ಟಿಗೆ ಅವು ಎಷ್ಟು ಬಾಯಲ್ಲಿ ತಿನ್ನೋದು? ನಿಮ್ಗೆ ಪ್ರೀತಿಯಿಂದ ಅಪ್ಪನೂ ಅಮ್ಮನೂ ತಮ್ಮನೂ ಅಣ್ಣನೂ ಎಲ್ಲರೂ ಒಟ್ಟಿಗೆ ಕೈಯಲ್ಲಿ ತುತ್ತು ಹಾಕಿದ್ರೆ ಹೇಗಿರುತ್ತೆ? ಹಾಗಾಗತ್ತೆ. ನಾವು ಯಜ್ಞದಲ್ಲಿ ಆಹುತಿ 5-6 ಜನ ಒಟ್ಟೊಟ್ಟಿಗೆ ಕೊಡೋದು. ದೇವತೆಗಳಿಗೆ ಸಾಮರ್ಥ್ಯ ಇದೆ, ಅವರು ಹಾಗೆ ಹೀಗೆ, ನಾವು ನಮ್ಮ ತರ ಬಾಯಲ್ಲ, ಇದೆಲ್ಲ ನಮ್ಮ ಸಮಾಧಾನದ ಮಾತು. ಆದ್ರೆ ದೇವತೆಗಳು ತಗೊಳ್ಳೋದು ಸಾಮರ್ಥ್ಯ ದೊಡ್ಡದಾಯ್ತು, ಆದ್ರೆ ಅಗ್ನಿಯಲ್ಲಿ ಹುತ ಆಗ್ತಿಲ್ಲಲ್ಲ. ಅದೇ ಒಬ್ಬನೇ ಕ್ರಮವಾಗಿ ನಿಧಾನಕ್ಕೆ ಕೊಡ್ತಾ ಹೋದ್ರೆ ಅದು ಹುತ ಆಗ್ತಾ ಹೋಗುತ್ತೆ ಕ್ರಮವಾಗಿ. 10-6 ಜನ ಒಟ್ಟಿಗೆ ಹಾಕಿದಾಗ ಅಷ್ಟು ಹುತ ಆಗುದಕ್ಕೆ ಅಲ್ಲಿ ಇಂಧನಗಳು ಸಾಕಾಗುವುದಿಲ್ಲ. ಹಾಗಾಗಿ ಇಂಧನಕ್ಕೆ ತಕ್ಕಂತೆನೆ ಆಹುತಿ ಕೊಡುವ ಕ್ರಮವನ್ನೇ ಏಕಾಧ್ವರ ಅಂತ ಹಿಂದೆ ಯೋಚನೆ ಮಾಡುದು. ಅದರಿಂದಾಗಿ ನಾವು 1000 ಲಕ್ಷಗಟ್ಟಲೆ ಆಹುತಿ ಇಟ್ಟುಕೊಳ್ತೇವೆ ಅನ್ನೋದಕ್ಕಿಂತ 100 ಆಹುತಿ ಇಟ್ಟುಕೊಳ್ಳುವಂತ ಯಜ್ಞವನ್ನೇ ಸಾವಧಾನವಾಗಿ ಮಾಡಿದ್ರೆ 1000 ಆಹುತಿಗಿಂತ 10 ಆಹುತಿ ಅಂತ ಯಜ್ಞವನ್ನೇ ದೇವರು ಪ್ರೀತಿಸ್ತಾನೆ. ನಮ್ಗೆಲ್ಲದರಲ್ಲೂ ತುಂಬಾ ತೋರಿಸಿದ್ರೆ ದೇವರು ಮೆಚ್ಚುತ್ತಾನೆ, ಜನ ಮೆಚ್ಚುತ್ತಾರೆ, ಫೋಟೋದಲ್ಲಿ ದೊಡ್ಡದಾಗಿ ಬರುತ್ತೆ, ದೊಡ್ಡ ಕುಂಡ ಹಾಕಿದ್ದಾರೆ, ತುಂಬಾ ಆಹುತಿ ಕೊಟ್ಟಿದ್ದಾರೆ, ತುಂಬಾ ದೊಡ್ಡ ಧಾರ್ಮಿಕರು ಅಂತೆಲ್ಲ, ಯಾಜ್ಞಿಕರು ಅಂತೆಲ್ಲ ಭ್ರಮೆಗೆ ನಾವು ಈಡಾಗ್ತೇವೆ. ಯಜ್ಞ ಮಾಡುವುದರಲ್ಲಿ ಪದಾರ್ಥಗಳ ವಿನಿಯೋಗ ಹೆಚ್ಚಾಯಿತು ಅನ್ನೋದ್ರಿಂದ ಯಜ್ಞದ ಹೆಚ್ಚಳತನ ಉಂಟಾಗುವುದಲ್ಲ. ಯಜ್ಞದಲ್ಲಿ ಎಷ್ಟು ನಿಧಾನವಾಗಿ ಆಯಾ ಮಂತ್ರಗಳನ್ನ ಅನುಸಂಧಾನ ಮಾಡಿ ಎಷ್ಟು ಕ್ರಮವಾದ ರೀತಿಯಲ್ಲಿ ಅದಕ್ಕೆ ಕಡಿಮೆ ಕೊಟ್ಟರೂ ತೊಂದರೆ ಇಲ್ಲ. ಆದ್ರೆ ಕೊಡುವಷ್ಟನ್ನ ನಿಧಾನಕ್ಕೆ ಕೊಟ್ಟು ಶ್ರದ್ಧೆಯಿಂದ ಅದು ಅವನ ಪೂರ್ಣಾಹುತಿ ಆಗುವಷ್ಟೊತ್ತಿಗೆ ಅಷ್ಟು ಆಹುತಿಗಳು ಹುತ ಆಗಿರ್ಬೇಕು. ಅದು ಸರಿಯಾದ ಯಜ್ಞ. ಆಗ್ಲಿಲ್ಲ, ಕೆಲವೊಂದು ಸರ್ತಿ ಹಸಿ ಇರುತ್ತೋ ಏನೋ ಒಂದಿರುತ್ತೆ. ಕನಿಷ್ಠ ಪಕ್ಷ ಕೃಷ್ಣಾರ್ಪಣ ಬಿಟ್ಟು ದೇವತೆಗಳೇ ಯಾಂತ ದೇವಗಣ ಪೂಜಾ ಆದಾಯ ನಿಷ್ಕೃತಾಂ ಅಂತ ದೇವತೆಗಳನ್ನು ವಾಪಸ್ ಹೋಗಿ ಅಂತ ಕಳಿಸುವಾಗ ಅಯ್ಯೋ ಎಲ್ಲ ಇಲ್ಲೇ ಇದೆ, ತಟ್ಟೆಯಲ್ಲಿ ಇದ್ದಿದ್ದ ನಂಗೆ ತಿನ್ನಿಸದೆ ಓಡಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಆಹುತಿ ಅವರಿಗೆ ಅಂತ ಕೊಟ್ಟ ಮೇಲೆ ನಾವು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಬಿಡುವಾಗ ಎಲ್ಲ ಆಹುತಿ ಅಲ್ಲೇ ಇದೆ ಅಂದ್ರೆ ದೇವತೆಗಳನ್ನು ಕಳಿಸಿದ ಮೇಲೆ ಮತ್ತೆ ಅದನ್ನು ಯಾರು ತಿನ್ಬೇಕು? ರಾಕ್ಷಸರು ಬರ್ತಾರೆ, ಅವರು ಅವರ ಫಲ ಅದು. ದೇವತೆಗಳು ಹೊರಟೋದ್ಮೇಲೆ ಆಮೇಲೆ ಕಾಯುವುದಿಲ್ಲ. ದೀಪ ಹೀಗೆ ಹೋಯ್ತು ಅಂದ್ರೆ ಬನ್ನಿ ಕತ್ಲೆ ನಿಮ್ಗೆ ಜಾಗ ಬಿಟ್ಟಿದ್ದೇನೆ ಅಂತ ಹೇಳಬೇಕಾಗಿಲ್ಲ. ದೀಪ ಹೋಯ್ತು ಅಂದ್ರೆ ಅಲ್ಲಿ ಬಂದ್ಬಿಡ್ತಾರೆ. ಅವರಿಗೆ ಆಹ್ವಾನ ಕೊಡ್ಲಿಕ್ಕೆ ಗಂಟಾವಣೆ ಅಲ್ಲಾಡಿಸ್ಬೇಕಾಗೇ ಇಲ್ಲ. ನೀವು ಗಂಟಾವಣೆ ಸುಮ್ಮನೆ ಇಟ್ಟರೆ ಅವ್ರು ಬಂದ್ಬಿಡ್ತಾರೆ. ಅಲ್ಲಾಡಿಸಿದ್ರೆ ಮಾತ್ರ ಅವ್ರು ಹೊರಟೋಗುದು. ಅಂದ್ರೆ ಇದೆಲ್ಲ ಎಚ್ಚರ ಇದ್ರೆ ಮಾತ್ರ ನಾವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಅದಕ್ಕೆ ಶ್ರದ್ಧೆ ತೋರಿಸಿ. ಇವತ್ತೇನು ಅಂದ್ರೆ ಚೆನ್ನಾಗಿ ಹೊಗೆ ಆಯ್ತು, ಪಕ್ಕದವರಿಗೆಲ್ಲ ಗೊತ್ತಾಯ್ತು, ಮನೆಯಲ್ಲಿ ಏನೋ ಕೆಮ್ಮಿದ್ರು 4 ಜನ, ಅದು ಗೊತ್ತಾಗುತ್ತೆ, ಓ ಇವ್ರ ಮನೇಲಿ ಭಾರಿ ದೊಡ್ಡ ಕಾರ್ಯಕ್ರಮ ಅಂತ.
ಮತ್ಯಾ ಪರೀಕ್ಷ್ಯ ಮೇಧಾವಿ ಬುದ್ಧ್ಯಾ ಸಂಪಾದ್ಯ ಚ ಸಕೃತ್ ಶ್ರುತ್ವಾ ದೃಷ್ಟ್ವಾ ತವಿಜ್ಞಾಯ ಪ್ರಾಜ್ಞೈರ್ಮೈತ್ರೀಂ ಸಮಾಚರೇತ್. ಮತ್ಯಾ ಪರೀಕ್ಷ್ಯ, ವಿವೇಕದಿಂದ ಸರಿಯಾಗಿ ವ್ಯಕ್ತಿಯನ್ನ ಪರೀಕ್ಷಿಸಿ, ವಿವೇಚಿಸಿ, ಮೊದಲು ಪರೀಕ್ಷಿಸಿ ಆಮೇಲೆ ಒಳಗಿನಿಂದ ವಿವೇಚಿಸಿ. ಮೇಧಾವಿ ಅಸಕೃತ್, ಮತ್ತೆ ಮತ್ತೆ ಅಂಥ ವಿಷಯದಲ್ಲಿ ಅವರ ಸಂಪರ್ಕವನ್ನ ಸಾಧಿಸಿ, ಸುತ್ತಲೂ ಇನ್ನು ಕೆಲವರ ಹತ್ರ ಅವರ ಬಗ್ಗೆ ಕೇಳಿ, ಆಮೇಲೆ ತಾನೇ ಕಣ್ಣಾರೆ ಕೆಲವು ಸಂಗತಿಗಳನ್ನ ಕಂಡು ಅದು ಹೌದು ಅಂತ ಅವನ ಮನಸ್ಸಿಗೆ ದೃಢವಾದ ಮೇಲೆ ಸಜ್ಜನನಾದವನು, ಪ್ರಾಜ್ಞನಾದವನು ಮೈತ್ರಿಯನ್ನು ಸಂಪಾದಿಸ್ತಾನೆ. ಈಗ ಫಸ್ಟ್ ಸೈಟ್, ಅದು ಲಾಸ್ಟ್ ನೈಟ್. ಎಷ್ಟು ಬೇಗ ಸಂಬಂಧ ಕೂಡುತ್ತೋ ಅಷ್ಟೇ ಬೇಗ ಆ ಸಂಬಂಧ ಒಡೆದು ಹೋಗುತ್ತೆ. ಆದರೆ ಜೀವದ ಸಂಬಂಧ ಅಂತ ಅನ್ನೋದು ಹಾಗೆ ನಶಿಸಿ ಹೋಗ್ಲಿಕ್ಕಿರುವಂಥದ್ದಲ್ಲ. ವ್ಯಾಪಾರದ ಸಂಬಂಧವೋ, ಲಾಭದ ಸಂಬಂಧವೋ, ಇನ್ನೇನೋ ಒಂದು ವೈಯಕ್ತಿಕ ಹಿತಾಸಕ್ತಿಯ ಸಂಬಂಧವೋ ಇದೆಲ್ಲವನ್ನು ಮೈತ್ರಿ ಅಂತ ಕರೆಯಲ್ಲ. ಮೈತ್ರಿ ಅಂತ ಆಗಬೇಕಾದ್ರೆ ಇಷ್ಟಿದೆ. ಮತ್ಯಾ ಪರೀಕ್ಷ್ಯ ಮೇಧಾವಿ ಬುದ್ಧ್ಯಾ ಸಂಪಾದ್ಯ ಅಸಕೃತ್ ಸಂಪಾದ್ಯ ಶ್ರುತ್ವ ದೃಷ್ಟ್ವ ವಿಜ್ಞಾಯ ಪ್ರಾಜ್ಞೈ ಮೈತ್ರೀಂ ಸಮಾಚರೇತ್. ಅಂಥವರಲ್ಲಿ, ಅಂಥ ವ್ಯಕ್ತಿಗಳಲ್ಲಿ ನಾವು ಮೈತ್ರಿಯನ್ನು ಸಂಪಾದಿಸಬೇಕು. ಅಥವಾ ಪ್ರಾಜ್ಞರು ಅಂಥ ಪರೀಕ್ಷೆಗಳನ್ನು ಮಾಡಿದ ಮೇಲೇನೆ ಮೈತ್ರಿಯನ್ನು ಒಪ್ಪಿಕೊಳ್ತಾರೆ. ಸುಲಭದಲ್ಲಿ ಅವರು ಯಾರಿಗೂ ತಮ್ಮನ್ನು ಬಿಟ್ಟುಕೊಡಲ್ಲ. ಅಕೀರ್ತಿಂ ವಿನಯೋ ಹಂತಿ ಹಂತ್ಯನರ್ಥಂ ಪರಾಕ್ರಮ ಹಂತಿ ನಿತ್ಯಂ ಕ್ಷಮಾ ಕ್ರೋಧಂ ಆಚಾರ ಹಂತ್ಯ ಲಕ್ಷಣಂ. ತುಂಬಾ ಒಳ್ಳೆ ಮಾತು. ವಿನಯ ಅಕೀರ್ತಿಂ ಹಂತಿ. ಒಳ್ಳೆಯ ವಿನಯ ಅಂತಂದ್ರೆ ತಗ್ಗಿ ಬಗ್ಗೆ ನಡೆಯುವಂತಹ ಸ್ವಭಾವ. ಸಹಜವಾಗಿ ಎಲ್ಲರಲ್ಲೂ ಹಿರಿತನದ ಭಾವದಿಂದ ತಗ್ಗಿ ಬಗ್ಗೆ ನಡೆಯುವಂತಹ ವ್ಯವಸ್ಥೆ ಉಳ್ಳವನು ಅಕಸ್ಮಾತ್ ಯಾವುದೋ ಒಂದು ಕೆಟ್ಟ ಕೀರ್ತಿ ಅವನನ್ನ ಆವರಿಸಿಕೊಂಡಿದ್ರು ಕೂಡ ಆ ವಿನಯಶೀಲತೆಯಿಂದ ಆತನ ಅಕೀರ್ತಿ ನಾಶ ಆಗುತ್ತೆ. ಅವನಿಗೊಂದು ಕೆಟ್ಟ ಹೆಸರು ಬಂತೆ ಯಾವುದೋ ಒಂದು ಅವ್ಯವಸ್ಥೆಯಿಂದ. ಆದ್ರೆ ಆ ಅವ್ಯವಸ್ಥೆ ಅವನ ವಿನಯದ ಸ್ವಭಾವದಿಂದ ನೋಡಿ ಏನಿದ್ರು ಅಷ್ಟು ವಿನಯವಂತಕ್ಕೆ ಇರುವವನನ್ನ ನಾವು ಆ ಅಕೀರ್ತಿಯ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅವನ ಅಕೀರ್ತಿಯನ್ನು ದೂರ ಮಾಡ್ತಾರೆ. ಅಕೀರ್ತಿಂ ವಿನಯೋ ಹಂತಿ ಹಂತ್ಯನರ್ಥಂ ಪರಾಕ್ರಮ. ಪರಾಕ್ರಮ ಅಂದ್ರೆ ಮುಂದೆ ಹೆಜ್ಜೆ ಇಟ್ಟ ಮೇಲೆ ಮತ್ತೆ ಹಿಂದೆ ಯೋಚನೆ ಮಾಡ್ಲಿಕ್ಕಿಲ್ಲ. ಕೆಲವೊಂದ್ ಸರ್ತಿ ಅಲ್ಲಿ ತನಕ ಹೋದ್ಮೇಲೆ ಹೋಗ್ಬೇಕಿತ್ತ ಅಂತ ಯೋಚನೆ ಮಾಡುದಿಲ್ಲ. ಹೋಗೋ ಮುಂಚೆ ಹೋಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಹೊರಟು ಬಿಡುದು. ಆಮೇಲೆ ಮಧ್ಯದಲ್ಲಿ ನಿಂತ್ಕೊಂಡು ಯೋಚನೆ ಮಾಡುದು. ಈ ಆಮೆ ಕತೆ ತರ ಮಲ ಮಧ್ಯದಲ್ಲಿ ಒಂದೇ ನಾನು ಎಷ್ಟು ಫಾಸ್ಟ್ ಹೋಗೋನು ಅಂತ ಯೋಚನೆ ಮಾಡ್ತಾ ಕೂತದ್ದು. ಆಮೇಲೆ ನಿಧಾನ ಕೊಟ್ಟೆ ಹೋಯ್ತು. ಅಂದ್ರೆ ಆ ರೀತಿ ಚಟುವಟಿಕೆ ಶುರುವಾಗುವ ಮುಂಚೆ ವಿಚಾರ ಮಾಡಬೇಕು ಹೊರತು ಚಟುವಟಿಕೆ ಎಲ್ಲ ವಿಚಾರ ಮಾಡಿದ್ರೆ ಶುರು ಮಾಡಿಬಿಡುದು. ಭಾರಿ ಉಮೇದಲ್ಲಿ ಎಲ್ಲರೂ ಮಾಡಿದ್ರು ಮಾಡ್ಬಿಡುದು. ಆಮೇಲೆ ನನಗೆ ಆಗುತ್ತೋ ಇಲ್ಲೋ, ಅದರಿಂದ ಏನ್ ಲಾಭ, ಅವ್ರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಆಮೇಲೆ ಅದರಿಂದ ಪ್ರಯೋಜನ ಇದೆ, ನಾನು ಮಾಡಿ ಸುಮ್ಮನೆ ಅದನ್ನು ಮಾಡದೆ ಅಂತ ಒಂದು ಹೆಸರು ಮಾತ್ರ ಇಟ್ಕೊಳ್ಬೇಕು ಅಂತೆಲ್ಲ ಆಗ ವಿಚಾರ ಮಾಡ್ತಾ ಕೂತಾಗ ಅದು ವ್ಯರ್ಥ ಆಗುತ್ತೆ. ಅದರಿಂದಾಗಿ ಪರಾಕ್ರಮ, ಇಟ್ಟ ಹೆಜ್ಜೆಯನ್ನ ಹಿಂದಡಿ ಇಡದ ವ್ಯಕ್ತಿಗಳಿಗೆ ಅನರ್ಥ ಅಂತ ಅನ್ನೋದು ಉಂಟಾಗುದಿಲ್ಲ, ವ್ಯರ್ಥ ಅಂತ ಆಗುದಿಲ್ಲ, ಅವ್ಯವಸ್ಥೆ ಅಂತ ಉಂಟಾಗುದಿಲ್ಲ. ಹಂತಿ ನಿತ್ಯಂ ಕ್ಷಮಾ ಕ್ರೋಧಂ. ಈ ಕ್ಷಮೆ ಕೋಪವನ್ನ ನಾಶ ಮಾಡುತ್ತೆ. ಎಷ್ಟು ಕ್ಷಮಿಸುವುದು ನಮಗೆ ಅಭ್ಯಾಸ ಆಗುತ್ತೋ ಅಷ್ಟು ನಮ್ಮ ಕೋಪದ ಮೇಲೆ ನಮಗೆ ಸಹನೆ, ನಿಯಂತ್ರಣ ಬರುತ್ತೆ. ಕ್ಷಮ ಕ್ರೋಧಂ ಹಂತಿ ನಿತ್ಯಂ. ಈಗ ಅದು ಎದುರುಗಡೆ ಅವನಿಗೂ ಹಾಗಾಗುತ್ತೆ. ಅವನಿಗೂ ಒಂದು ಕೋಪದಿಂದ ಮಾತಾಡ್ತಾನೆ, ಆದ್ರೆ ಅವ್ರು ಏನು ಅದಕ್ಕೆ ಪ್ರತ್ಯುತ್ತರ ಕೊಡಲ್ಲ. ಕೋಪ ಶಾಂತ ಆಗುತ್ತೆ. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ ನಾನೇ ತಪ್ಪು ಮಾತಾಡಿದ್ದು, ಆದ್ರೂ ಅವ್ರು ವಾಪಸ್ಸು ನನ್ನನ್ನ ರೇಗ್ಲಿಲ್ಲ, ಅದರಿಂದ ನಾನೇ ಮಾಡಿದ ತಪ್ಪು ಅಂತ ಆ ಕೋಪವನ್ನು ತಾನೇ ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳ್ತಾನೆ, ನಂದೇ ತಪ್ಪಾಯ್ತು ಅಂತ. ಅಂದ್ರೆ ಕ್ಷಮೆ ಅನ್ನೋದು ಕೋಪಗೊಂಡವನನ್ನೂ ತಣಿಸತ್ತೆ, ಅವನ ಕೋಪವನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ನಿಧಾನಕ್ಕೆ. ಹಂತಿ ನಿತ್ಯಂ ಕ್ಷಮಾ ಕ್ರೋಧಂ ಆಚಾರೋ ಹಂತಿ ಅಲಕ್ಷಣಂ. ಕೆಲವೊಂದ್ಸರಿ ಇಂಥದ್ದು ತುಂಬಾ ಗಮನಕ್ಕೆ ಬರುವಂಥದ್ದು, ನೋಡ್ಲಿಕ್ಕೆ ಚೂರು ಚೆನ್ನಾಗಿರಲ್ಲ, ಆದರೆ ಅವರ ಶಾಸ್ತ್ರದ ನಿಷ್ಠೆ ಆಗ್ಬೋದು, ಕಲೆಯ ನಿಷ್ಠೆ ಆಗಿರ್ಬೋದು, ಸಂಗೀತ ಆದರೆ ಸಂಗೀತ, ನಾಟ್ಯ ಆದರೆ ನಾಟ್ಯ. ಕೆಲವೊಂದು ಸರ್ತಿ ಅವರು ಮೇಕಪ್ ತೆಗೆದು ಬಂದರೆ ಅವ್ರು ನೋಡ್ಲಿಕ್ಕಾಗಲ್ಲ. ಅಂದ್ರೆ ನಾನು ಅವಲಕ್ಷಣ ಅಂತ ಹೇಳ್ತಾ ಇಲ್ಲ, ಅವರಿಗೆ ಅಂತ ಯಾವ ರೂಪವೂ ಇರಲಿಲ್ಲ, ಆದರೆ
ಆ ಕಲೆಯನ್ನು ಅವರು ಪ್ರಾಮಾಣಿಕವಾಗಿ ಆರಾಧನೆ ಮಾಡಿದ ವ್ಯವಸ್ಥೆಯಿಂದಾಗಿ ಅದನ್ನು ನಿರಂತರ ಅಭ್ಯಾಸ ಮಾಡಿದ ಮೇಲೆ ಅವರನ್ನು ನೋಡಿದರೆ ಸೇರುವಾಗ ಅವರು ಆ ಥರ ಇದ್ದಾರೆ ಅಂತ ಅನಿಸೋದೇ ಇಲ್ಲ. ಆದರೆ ಅವರಿಗಿರುವ ಡೆಡಿಕೇಶನ್ ಇಂದ ಏನಂದ್ರೆ ಆಮೇಲೆ ಆ ಮೇಕಪ್ ಇಲ್ಲದೇ ಇದ್ರೂ ಕೂಡ ಅವರು ಅಷ್ಟೇ ಅದಕ್ಕೆ ಹೊಂದುವವರು ಅಂತ ಅನಿಸುತ್ತೆ. ಆಚಾರ ಅಲಕ್ಷಣಂ ಹಂತಿ. ಒಂದು ವಿಷಯದ ನಿರಂತರವಾದ ಆಚರಣೆ ಏನಿದೆ, ಪ್ರಾಮಾಣಿಕವಾದ ಅಭ್ಯಾಸ ಇರಬಹುದು, ಪ್ರಾಮಾಣಿಕವಾದ ಅನುಷ್ಠಾನ ಇರಬಹುದು, ಆ ವ್ಯಕ್ತಿಯಲ್ಲಿ ಒಂದು ತೇಜಸ್ಸನ್ನು ತರುತ್ತೆ. ತುಂಬ ಜನರನ್ನು ನಾವು ಹಾಗೆ ನೋಡ್ತೇವೆ. ನೋಡ್ಲಿಕ್ಕೆ ಚೂರು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅವರನ್ನು ನೋಡಿದಾಗ ಮೇಲ್ನೋಟಕ್ಕೆ. ಅಂದ್ರೆ ನಾವು ಕೇವಲ ಭೌತಿಕವಾದ ಶರೀರವನ್ನು ನೋಡಿ ಹೇಳ್ತಾ ಇರೋದು. ಆದರೆ ಅವರ ನಿಷ್ಠೆ ಅನುಷ್ಠಾನ ಏನು ಕಂಟಿನ್ಯೂಸ್ ಆಗಿ ಅವರು ಅದನ್ನು ಮಾಡ್ತಾ ಬರ್ತಿರ್ತಾರೆ, ಆಮೇಲೆ ನೋಡಿದರೆ ಆ ವ್ಯಕ್ತಿ ನಮಸ್ಕಾರಕ್ಕೆ ಅರ್ಹ ಅಂತ ಅನ್ನಿಸುವಷ್ಟು ಅವರ ಅಲಕ್ಷಣವನ್ನ ಅದು ತೆಗೆಯುತ್ತೆ. ಹಾಗಾಗಿ ಆಚಾರ ಹಂತಿ ಅಲಕ್ಷಣಂ ಪರಿಚ್ಛದೇನ ಕ್ಷೇತ್ರೇಣ ವೇಶ್ಮನ ಪರಿಚರ್ಯಯ ಪರೀಕ್ಷೇತ ಕುಲಂ ರಾಜನ್ ಭೋಜನಾಚ್ಛಾದನೇನ ಚ. ಬಳಸುವಂತಹ ಬೇರೆ ಬೇರೆ ರೀತಿಯ ಪರಿಚ್ಛೇದಗಳು, ವಸ್ತುಗಳು, ಬಟ್ಟೆಯನ್ನ ಉಪಯೋಗಿಸುವ ರೀತಿ ಇರಬಹುದು, ಪದಾರ್ಥಗಳನ್ನು ಅವರು ಉಪಯೋಗಿಸುವ ರೀತಿ ಇರಬಹುದು, ಅದನ್ನು ಓರಣವಾಗಿ ಇಡುವ ರೀತಿ ಇರಬಹುದು. ಪರಿಚ್ಛೇದಗಳಿಂದ ಕ್ಷೇತ್ರೇಣ ಎಂಥ ಜಾಗದಲ್ಲಿ ವಾಸ ಮಾಡ್ತಾರೆ, ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರಿಗಿರುವ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಈಗ ಕೆಲವೊಂದು ಸರ್ತಿ ಎಲ್ಲೋ ಒಂದು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಾಗ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ನಮ್ಮ ಕೈಯಲ್ಲಿ ಏನು ಇಲ್ಲ, ಅದು ಬೇರೆ. ಅವರಿಗೆ ಆಯ್ಕೆ ಇರುವಾಗ ಎಂಥ ಜಾಗದಲ್ಲಿ ಇರಬೇಕು ಅಂತ ಅವ್ರು ಆಯ್ಕೆ ಮಾಡ್ಕೋತಾರೆ. ಬಹಳ ಜನಕ್ಕೆ ಒಂದೊಂದು ಥರ ಇರುತ್ತೆ. ತುಂಬ ಮಾತಾಡೋರು ಇರಬೇಕು ಅಂತ ಕೆಲವರಿಗೆ ಮೌನವಾಗಿ ಯಾರು ಇರಬಾರದು ಸುತ್ತ ಅಂತ ಇರುತ್ತೆ ಕೆಲವರಿಗೆ ಪಕ್ಕದಲ್ಲೆಲ್ಲ ಒಂಚೂರು ದೇವಸ್ಥಾನ ಇರಬೇಕು, ಹೋಗಿ ಬರಬೇಕು ಅಂತ ಇರುತ್ತೆ. ಇನ್ನು ಕೆಲವರಿಗೆ ಒಂದಿಷ್ಟು ಕೇಳಬೇಕು, ಏನಾದರೂ ಪುರಾಣ ಪ್ರವಚನ ಆಗುವಂಥ ಜಾಗ ಇರಬೇಕು ಅಂತ ಬಯಸ್ತಾರೆ. ಒಟ್ಟು ಅವರಿಗೆ ಅವರ ವಾತಾವರಣ ಹೀಗಿರಬೇಕು. ಕೆಲವರಿಗೆ ಶಾಪಿಂಗ್ ಮಾಲ್ ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ, ಯಾವ್ದು ಬೇಕಾದ್ರೂ ಹೋಗ್ಬೋದು. ಅವ್ರವ್ರದ್ದು ಟೇಸ್ಟ್, ನಾನು ಯಾವುದನ್ನು ಏನು ಹೇಳ್ತಿಲ್ಲ. ಆದರೆ ಏನು ಅಂದರೆ ಅವರು ಇರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆಯಿಂದ ಅವ್ರು ಏನು ಅಂತ, ಅವರ ಹಿನ್ನೆಲೆ ಏನು ಅಂತ ಗುರುತು ಹಿಡಿಲಿಕ್ಕೆ ಸುಲಭ ಆಗುತ್ತೆ. ನಮ್ಮ ಕೈಯಲ್ಲಿ ಇಲ್ಲದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಈಗ ಶಿಫ್ಟ್ ಆಗುತ್ತೆ, ಯಾವುದೋ ಒಂದು ಬೇರೆ ಊರಿಗೆ ಹೋಗಲೇಬೇಕು, ಅವರೇ ಯಾವುದೋ ಒಂದು ಮನೆ ಕೊಡ್ತಾರೆ, ಅಲ್ಲಿ ಇರಬೇಕು. ಅದನ್ನು ನಾವು ಕೈಯಾರೆ ತಂದ್ಕೊಂಡದ್ದಲ್ಲ, ತಂದಿಟ್ಟಿದ್ದಾರೆ, ಇರಬೇಕಷ್ಟೇ. ಅದು ಬಿಟ್ಟು ಉಳಿದಂತೆ ನಮಗೆ ಆಯ್ಕೆ ಅಂತ ಬಂದಾಗ ಅಲ್ಲೂ ಹುಡುಕ್ತಾನ ಅವನ ಒಳಗಿನ ತುಡಿತ ಜೋರಾಗಿದ್ರೆ ಅಷ್ಟೇ ಜಾಗದಲ್ಲಿ ತನಗೆ ಬೇಕಾದ ವಾತಾವರಣ ಸೃಷ್ಟಿಸಿ ಅದನ್ನೇ ಒಂದು ದೇವಸ್ಥಾನ ಮಾಡಿ ಬಿಡ್ತಾನೆ. ಅದನ್ನೇ ಒಂದು ಯಾರೋ ಒಬ್ಬರನ್ನ ಯಾವುದೋ ಕಾರಣಕ್ಕೆ ಅವರು ಸುತ್ತ ಇದ್ದವರು ತುಂಬ ಅವರ ಮೇಲೆ ಹಗೆಯಿಂದ ಜೈಲಿಗೆ ಹಾಕಿದ್ರು. ಆ ವ್ಯಕ್ತಿಗೆ ಹೊರಗೆ ಬರ್ಲಿಕ್ಕೆ ಅವಕಾಶವೇ ಇಲ್ಲದ ಹಾಗೆ ನೋಡಿ 5-6 ದಿನ ಕಂಟಿನ್ಯೂಸ್ ಏನು ರಜೆ ಅಂದ್ರೆ ಏನಂತಾರೆ, ಸರ್ಕಾರಿ ರಜೆಗಳಿರುವ ಟೈಮ್ ಹುಡುಕಿ ಬೇಲ್ ಸಿಗಬಾರ್ದು, ಆಮೇಲೆ 1 ವಾರ ಆ ಥರ ಹಾಕಿದ್ರು. ಸರಿ, ಅವರು ಜೈಲಲ್ಲಿದ್ರು, ಅವ್ರು ಎಲ್ಲೋ ತಿನ್ನೋರಲ್ಲ, ಒಂದು ಆ ಕಡೆ ಈ ಕಡೆ ಮಾಡೋರಲ್ಲ, ಅವರು ಸುಮ್ಮನೆ ಇದ್ರು. ಕೊನೆಗೆ ಅವರ ಪರಿಸ್ಥಿತಿ ನೋಡಿ ಆ ಜೈಲರೇ ಅವ್ರ ಮನೆಯಿಂದ ಊಟ ತರಿಸಿದ್ರು, ಅವ್ರು ದೇವರು ತಂದು ಕೊಟ್ಟರು, ಅವ್ರು ಪೂಜೆ ಮಾಡಿ ಬೇರೆಯವರಿಗೆಲ್ಲ ತೀರ್ಥ ಕೊಟ್ಟೆ ಅವರನ್ನು ಊಟ ಮಾಡಿಸುವಾಗ ಮಾಡಿದ್ರು. ಅಲ್ಲೇ ಉಪನ್ಯಾಸ ಶುರು ಮಾಡಿದ್ರು. ಅಲ್ಲೇ 7 ದಿವಸ ಆ ಇಡೀ ಒಂಥರ ಏನಂತಂದ್ರೆ ಈ ಅವರಲ್ಲಿ ಅವರಿಗೊಂದು ಶಿಬಿರ ಆಗುತ್ತೆ. ಏನು ಅಂದ್ರೆ ತಪ್ಪುಗಳನ್ನು ತಿದ್ದಿಕೊಂಡು ಅವ್ರು ಮತ್ತೆ ಸಾಮಾನ್ಯ ಕ್ರೂರ ಇರ್ತಾರೆ, ಮನೆಯ ಪರಿಸರದಿಂದ ಹಾಗಾಗಿರ್ತಾರೆ, ಏನೋ ಕೆಟ್ಟ ಜೀವನ ನಡೆಸಿದ್ರಿಂದ ಅವರು ಒಂಥರ ಕೆಟ್ಟ ಕೆಲಸಗಳಿಗೆ ತೊಡಗಿರ್ತಾರೆ. ಅವ್ರಿಗೆ ಅದಕ್ಕೆ ಒಂಥರ ಹೊರಗೆ ಬರ್ಲಿಕ್ಕೆ, ಅಲ್ಲಿಯ ದುಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇವರು 1 ವಾರ ಇದ್ದು ಬಂದದ್ದು, ಅಲ್ಲಿದ್ದ ಎಲ್ಲ ಕೈದಿಗಳಲ್ಲೂ ಆದ ಬದಲಾವಣೆ ನೋಡಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಯಿತು. ನಾವು ಎಷ್ಟೋ ಪ್ರೋಗ್ರಾಮ್ ಮಾಡ್ತೇವೆ, ಮಾಡುವ ದಿವಸ ತನಕ ಚೆನ್ನಾಗಿರ್ತಾರೆ, ನಾನು ಮತ್ತೆ ಹಂಗೆ ಇರ್ತಾರೆ. ನೀವು ಸುಮ್ಮನೆ ಬಂದು ಹೋದವ್ರು ಇಷ್ಟು ಮಾಡಿದ್ರೆ ನೀವು ಇಂಥ ಅನರ್ಥ ಕೆಲಸ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಮೇಲೆ ಏನೋ ಆಯ್ತು, ಅದು ಸರಿ ಹೋಯ್ತು, ಬಿಟ್ಟು ಹೊರಗೆ ಬಂದ್ರು. ಅಂದ್ರೆ ಅವರು ಹೋದ ಜಾಗವನ್ನ ತಮಗೆ ಬೇಕಾದಾಗ ಮಾಡ್ಕೋತಾರೆ. ಒಳಗಿನಿಂದ ಒಂದು ವಿಷಯದಲ್ಲಿ ನಿಷ್ಠೆ ಗಟ್ಟಿಯಾಗಿದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಅದನ್ನ ಆ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಅವರೊಟ್ಟಿಗೆ ಸೇರಿ ಇವ್ರು ಹಾಳಾಗೋದು ಬೇರೆ ತರ. ಆದ್ರೆ ಗಟ್ಟಿತನ ಇದ್ದಾಗ ಅವರ ವಾಸಿಸುವ ಕ್ಷೇತ್ರ, ಅವರು ಆಯ್ಕೆ ಮಾಡಿಕೊಂಡಂತಹ ಜಾಗ, ಅದು ಅವರ ಬಗ್ಗೆ ತಿಳಿಸುತ್ತೆ. ವೇಶ್ಮನ ವಾಸಿಸುವ ಮನೆ, ಇರುವ ಊರು ಅಥವಾ ಇರುವ ಜಾಗ ಒಂದು ತರ. ಈಗ ಮನೆಯಲ್ಲೇ ಇದ್ರು ಕೆಲವರು ಯಾವುದೋ ಜೂಜಿನ ಅಡ್ಡೆಯಲ್ಲೇ ಇರ್ತಾರೆ, ಅಥವಾ ಯಾವುದೋ ಗ್ರಂಥಾಲಯದಲ್ಲೇ ಇರ್ಬೋದು, ಅಥವಾ ಯಾವುದೋ ಒಂದು ಕವಿಗೋಷ್ಠಿ ಕವಿ ಕೂಟಗಳಲ್ಲೇ ಸೇರ್ಕೊಂಡಿರ್ತಾರೆ. ಕನ್ನಡದ ಕಟ್ಟೆ ಅಂತ ಯಾವುದೋ ಒಂದು ಕಟ್ಟೆಗಟ್ಟೆಗಳು ಇರ್ತಾರೆ, ಅಲ್ಲಿ ಹೋಗಿ ಕೂತಿ ಏನೋ ಹರಟೆ ಹೊಡಿತಾ ಇರ್ತಾರೆ. ಅವರು ಯಾವುದನ್ನ ತನ್ನ ಸಮಯವನ್ನು ಕಳೀಲಿಕ್ಕೆ ಅಂತ ಜಾಗ ಆಯ್ಕೆ ಮಾಡ್ಕೊಳ್ತಾರೋ ಅದು ಕ್ಷೇತ್ರ.
ವೇಶ್ಮ ಅಂದ್ರೆ ಮನೆ. ಎಂಥ ಮನೆಯಲ್ಲಿದ್ದಾರೆ, ಮನೆಯಲ್ಲಿ ಎಂಥ ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಅನ್ನೋದು ಕೂಡ ಒಬ್ಬನ ಗುಣವನ್ನ ಪರಿಚಯ ಮಾಡಿ ಕೊಡುತ್ತೆ. ವೇಶ್ಮನ ಪರಿಚರ್ಯೆಯ, ಮತ್ತೆ ಒಬ್ಬ ವ್ಯಕ್ತಿ ಬಂದಾಗ ಅವರನ್ನು ಆಧರಿಸುವ ರೀತಿ, ಅದು ಕೂಡ ವ್ಯಕ್ತಿಯನ್ನ ಪರಿಚಯ ಮಾಡಿ ಕೊಡುತ್ತೆ. ಬಂದಾಗ ಆತ್ಮೀಯವಾಗಿ ಮಾತನಾಡಿ ಏನು ಅವರಿಗೆ ಆತಿಥ್ಯ ಮಾಡಬೇಕು ಕೆಲವೊಂದು ಸರ್ತಿ ಗೊತ್ತಿರಲ್ಲ ಅಂತ ತಿಳ್ಕೊಳ್ಳಿ. ಆಗ ಅವರೇ ಹೇಳ್ತಾನೆ, ನನಗೆ ನಿಮ್ಗೆ ಹೇಗೆ ಆತಿಥ್ಯ ಮಾಡಬೇಕು, ನಿಮ್ಗೆ ಏನ್ ಬೇಕು ಬೇಡ ಗೊತ್ತಾಗ್ತೀರ, ನೀವು ಏನ್ ಕೇಳ್ತೀರ ಅದನ್ನ ಮಾಡ್ಕೊಡ್ತೇನೆ. ಕನಿಷ್ಠ ಈ ಮಾತಾದ್ರೂ ಆಡಿ ಅವ್ರು ಕೇಳಿದಕ್ಕೆ ಸರಿಯಾಗಿ ನಡ್ಕೊಳ್ತಾನೆ ಅಂದ್ರೆ ದೋಷ ಪರಿಹಾರ ಆಯ್ತು. ಇದೇನಂದ್ರೆ ಎಲ್ಲ ಗೊತ್ತಿದ್ರು ಕೆಲವೊಂದು ಸರ್ತಿ ಕೆಲವರು ಸುಮ್ಮನೆ ಇದ್ರು, ಯಾಕೆ ತಲೆ ಮೇಲೆ ಸುಮ್ಮನೆ ಹಚ್ಕೊಂಡು ಅವ್ರು ಮಾಡಿದ್ದೆಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಏನೋ ಅನ್ಯಾಯ ಮಾಡ್ಕೊಳ್ಳೋದು ಅಂತ ಹೇಳಿ ಬಿಟ್ಬಿಡುದು. ಅದು ಒಳಗಿನಿಂದ ಇರುವ ಅವರ ದೋಷವನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಪರಿಚರ್ಯೆಯ, ದೊಡ್ಡವರು ಎದುರಾದಾಗ ಹಿರಿಯರು ಅವರಿಗೆ ಸೇವೆಗೆ ಅವಕಾಶ ಕೊಟ್ಟಾಗ ಅವರು ಅದರಲ್ಲಿ ಹೇಗೆ ವರ್ತಿಸ್ತಾರೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಗುಣವನ್ನ ಗುರುತಿಸಲಿಕ್ಕೆ ಸುಲಭ ಆಗುತ್ತೆ. ಪರಿಚರ್ಯೆಯ ಪರೀಕ್ಷೇತ ಕುಲಂ ರಾಜನ್ ಭೋಜನ ಆಚ್ಛಾದನೇನ ಚ. ಭೋಜನ ಅಂತಂದ್ರೆ ಉಣ್ಣುವುದು, ಊಟವು ಅವನ ಸಂಸ್ಕಾರವನ್ನ ಹೇಳುತ್ತೆ. ಆಚ್ಛಾದನ ಮಲಗುವುದು ಕೂಡ ಒಬ್ಬನ ಗುಣವನ್ನ ಪರಿಚಯ ಮಾಡಿ ಕೊಡುತ್ತೆ. ಹಾಗಾಗಿ ಇದು ಒಬ್ಬ ಕುಲದ ವ್ಯಕ್ತಿತ್ವವನ್ನು ಪರಿಚಯಿಸಲಿಕ್ಕಿರುವಂತಹ ಬೇರೆ ಬೇರೆ ನಡೆಗಳು ಅಂತ ಹೇಳಿದ್ರು. ಉಪಸ್ಥಿತಸ್ಯ ಕಾಮಸ್ಯ ಪರಿವಾದೋ ನ ವಿದ್ಯತೆ ಪ್ರತಿವಾದೋ ನ ವಿದ್ಯತೆ ಅಪಿ ನಿರ್ಮುಕ್ತ ದೇಹಸ್ಯ ಕಾಮರಕ್ತಸ್ಯ ಕಿಂ ಪುನಃ. ದೇಹ ಅಂತ ಒಂದು ಇದ್ದ ಮೇಲೆ ಬಯಕೆಗಳು ಅಂತ ಅನ್ನೋದು ಅವನನ್ನು ಕಾಡುತ್ತೆ. ಬಯಕೆಗಳಿಗೆ ಪ್ರತಿವಾದ ಅಂದ್ರೆ ಅದನ್ನ ಎದುರಿಸುವಂತಹ ಶಕ್ತಿ, 100ಕ್ಕೆ 100 ಅದನ್ನು ನಿಗ್ರಹಿಸುವ ಶಕ್ತಿ ಯಾರಿಗೂ ಇಲ್ಲ. ಅಪಿ ನಿರ್ಮುಕ್ತ ದೇಹಸ್ಯ, ದೇಹದ ಮೇಲೆ ಅಭಿಮಾನ ಕಳ್ಕೊಂಡವನನ್ನೂ ಕೂಡ ಬಯಕೆಗಳು ಕಾಡುತ್ತವೆ. ಇನ್ನು ಕಾಮರಕ್ತಸ್ಯ ಕಿಂ, ಆಸಕ್ತಿಗಳಲ್ಲೇ ಮುಳುಗಿದವನಿಗೆ, ಆಸಕ್ತಿಗಳಲ್ಲೇ ನಿರಂತರ ತನ್ನನ್ನ ತೊಡಗಿಸಿಕೊಂಡವನಿಗೆ ಕಾಮದ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಯಾವತ್ತಾದರೂ ಸಾಧ್ಯ ಇದೆಯಾ? ಆದ್ರಿಂದಾಗಿ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಬಯಕೆಗಳು ಅಂತನ್ನುವುದು ಅವನನ್ನ ಕಾಡಿಯೇ ಕಾಡುತ್ತೆ. ಅದನ್ನು ಸುಲಭದಲ್ಲಿ ನಿಗ್ರಹಿಸಲಿಕ್ಕೆ ದೇಹದ ಅಭಿಮಾನವನ್ನ ತೊರೆದವನಿಗೆ ಸಾಧ್ಯ ಇಲ್ಲ ಅಂದಮೇಲೆ ಸಾಮಾನ್ಯ ವ್ಯಕ್ತಿಯ ಬದುಕಿನಲ್ಲಿ ಇದು ಎಲ್ಲಿ ಸಾಧ್ಯವಾಗುತ್ತೆ? ಪ್ರಾಜ್ಞೋಪಸೇವಿನಂ ವೈದ್ಯಂ ಧಾರ್ಮಿಕಂ ಪ್ರಿಯದರ್ಶನಂ ಮಿತ್ರವಂತಂ ಸುವಾಕ್ಯಂಚ ಸುಹೃದಂ ಪರಿಪಾಲಯೇತ್. ಪ್ರಾಜ್ಞರನ್ನ ನಿರಂತರವಾಗಿ ಯಾರು ಗೌರವಿಸಿ ಅವರ ಆದರ ಆತಿಥ್ಯವನ್ನು ನಿರಂತರ ಮಾಡ್ತಿರ್ತಾನೋ, ವೈದ್ಯಂ ಚಿಕಿತ್ಸೆಯನ್ನ ಕೊಟ್ಟು ರೋಗಿಗಳಿಗೆ ಸಂತಾಪ ಪರಿಹಾರಕವಾದ ಮಾತುಗಳನ್ನು ಆಡ್ತಿರ್ತಾನೋ, ಒಳ್ಳೆಯ ಧರ್ಮದ ನಡವಳಿಕೆಯಲ್ಲಿ ತನ್ನ ಬದುಕನ್ನು ನಡೆಸ್ತಿರ್ತಾನೋ, ಯಾವಾಗಲೂ ಮುಖವನ್ನ ನಗುತ್ತಲೇ ಎಲ್ಲರಿಗೂ ಅವರನ್ನು ನೋಡಿದ್ರು ಖುಷಿ ಆಗುತ್ತೆ. ಆ ವ್ಯಕ್ತಿಯನ್ನು ನೋಡಿದ್ರೆ ಸಮಾಧಾನ ಆಗ್ಬೇಕು. ಆ ವ್ಯಕ್ತಿಯನ್ನ ಮಾತಾಡಿಸಿದ್ರೆ ಖುಷಿ. ಪ್ರಿಯ ದರ್ಶನಂ, ಇದು ರಾಮನ ಗುಣವನ್ನು ಹೇಳುವಾಗ ಒಂದು ಮುಖ್ಯ ಗುಣ ಹೇಳ್ತಾರೆ. ರಾಮ ಯಾವತ್ತೂ ಕೂಡ, ಕೆಲವ್ರಿಗೆ ಏನಂದ್ರೆ ಕೆಲವರು ನೋಡುವುದೇ ಇಲ್ಲ, ಆಕಾಶ ನೋಡ್ತಾ ಇರ್ತಾರೆ. ಇವರೆಲ್ಲ ಯಾವುದು ಕಸಗಳು, ಭೂಮಿಯ ತಳದಲ್ಲಿ ಇರಬೇಕಾದವುಗಳು ಮೇಲೆ ಎಲ್ಲೋ ಎದ್ದು ಬಂದಿದ್ದಾವೆ ಅಂತ ಅನ್ನೋ ತರದ್ದು. ಇನ್ನು ಕೆಲವರು ನೋಡಿದ್ರು ತಿರಸ್ಕಾರ ಮಾಡಿ ನೋಡುದು, ಇನ್ನು ನೋಡಿದ್ರು ವಿಕಾರವೇ ಇಲ್ಲದೆ ನಿರ್ವಿಕಾರ ಬ್ರಹ್ಮನ ಹಾಗೆ ಒಂದು ಕಲ್ಗುಂಡಿನ ಹಾಗೆ ಮುಖ ಇಟ್ಕೊಂಡವರು. ಈ ತರ ಇದ್ದವರು ಪ್ರಿಯದರ್ಶನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯದರ್ಶನ ಅಂದ್ರೆ ಅವರನ್ನು ನೋಡಿದ್ರೆ ಅವರೇ ಒಂದು ನಕ್ಕು ಮಾತಾಡಿಸಿ ಅವರನ್ನು ನೋಡಿದ್ದಕ್ಕೆ ಅವರನ್ನು ನೋಡ್ಬೇಕು ಅನ್ನೋ ಅಷ್ಟೇ ಕಾರಣಕ್ಕೆ ಆ ದಾರಿಯಲ್ಲಿ ಓಡಾಡ್ಬೇಕು ಅಂತ ಅನ್ಸ್ಬೇಕು, ಬೇರೆ ಏನು ಕಾರಣ ಇರಬಾರ್ದು. ಅವರನ್ನು ನೋಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನುವ ತರದ ವ್ಯಕ್ತಿತ್ವ ಇರುವಂಥವನು ಪ್ರಿಯದರ್ಶನ. ಪ್ರಿಯದರ್ಶನಂ ಮಿತ್ರವಂತಂ, ಒಳ್ಳೆಯ ಮೈತ್ರಿ ಸ್ವಭಾವದವನು, ಒಳ್ಳೆಯ ಗೆಳೆತನದ ಸ್ವಭಾವದವನು. ಮಿತ್ರವಂತಂ ಸುವಾಕ್ಯಂ, ಒಳ್ಳೆಯ ಮಾತುಗಳನ್ನು ಆಡುವವನು. ಇಂಥ ವ್ಯಕ್ತಿಯನ್ನ ಸುಹೃದಂ ಪರಿಪಾಲಯೇ, ಇಂಥ ಗೆಳೆತನ ಉಳ್ಳವನನ್ನ, ಇಂಥ ವ್ಯಕ್ತಿಯನ್ನು ಯಾವತ್ತೂ ಕಳ್ಕೊಳ್ಬಾರ್ದು. ಈ ತರದ ವ್ಯಕ್ತಿತ್ವ ಇರುವವರನ್ನ ಯಾವತ್ತೂ ದೂರ ಮಾಡಬಾರ್ದು. ಪರಿಪಾಲಯೇ, ಚೆನ್ನಾಗಿ ಅವರನ್ನ ನಮ್ಗೆ ಹತ್ತಿರದಲ್ಲೇ ಇರುವಂತೆ ಅವರನ್ನ ಕಾಪಾಡಿಕೊಳ್ಬೇಕು. ಪರಿಪಾಲಯೇತ್. ಒಳ್ಳೆ ಮಾತಿದು. ದುಷ್ಕುಲೀನ ಕುಲೀನೋವಾ ಮರ್ಯಾದಾಂ ಯೋನಪ ಲಂಘಯೇತ್. ಧರ್ಮಾಪೇಕ್ಷಿ ಮೃದುರ್ಹೀಮಾನ್ ಸಕುಲೀನ ಶತಾದ್ವರ. ದುಷ್ಕುಲೀನ, ಯಾವುದೋ ಗೊತ್ತಿಲ್ಲದ ಒಂದು ಕುಲದಲ್ಲಿ ಹುಟ್ಟಿದ್ದಾನೆ, ಅದರ ಹಿನ್ನೆಲೆ ಏನೂ ಇಲ್ಲ, ಸಂಸ್ಕಾರವೇ ಇಲ್ಲದ ಮನೆತನ, ಅಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ ಒಬ್ಬ.
ಅಥವಾ ಕುಲೀನೋವ, ಒಳ್ಳೆಯ ಸಂಸ್ಕಾರ ಸಹಿತವಾದ ಮನೆಯಲ್ಲಿ ಹುಟ್ಟಿ ಬಂದಿರಬಹುದು. ಅವನು ಎಲ್ಲಿ ಹುಟ್ಟಿ ಬಂದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಅವನ ಮರ್ಯಾದಾಂ ಯೋನ ಲಂಘಯೇ, ಸಾಮಾಜಿಕ ಕಟ್ಟುಪಾಡು ಚೌಕಟ್ಟನ್ನ ಯಾರು ಮುರಿಯದೆ ಧರ್ಮಾಪೇಕ್ಷಿ, ಧರ್ಮದಲ್ಲೇ ನಾನಿರಬೇಕು, ಎಲ್ಲರಿಗೂ ಒಳ್ಳೆ ಮೃದು ಅಂತಂದ್ರೆ ಯಾರ ವಿರುದ್ಧವೂ ಕ್ರೌರ್ಯವಾದ ಭಾವವನ್ನು ತೋರದೆ ಮೃದುವಾಗಿರುವಂಥವನು, ಶ್ರೀಮಾನ್, ಮತ್ತೆ ಕೆಟ್ಟ ಕೆಲಸವನ್ನು ಮಾಡುವ ವಿಷಯದಲ್ಲಿ ಒಂಥರ ನಾಚಿಕೆ, ಬೇಡ ಇದು ಮಾಡಬಾರದು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅವನು ದುಷ್ಕುಲೀನನಾಗಿದ್ರೂ ಕೂಡ ಅಕಸ್ಮಾತ್ ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದ ಯಾವುದನ್ನ ಕುಲೀನ ಅಲ್ಲ ಅಂತ ಸಮಾಜ ಗುರುತಿಸುತ್ತೋ ಅಂತಹ ಮನೆತನದಲ್ಲೇ ಹುಟ್ಟಿದ್ರೂ ಕೂಡ ಅವನು ಕುಲೀನ ಶತಾದ್ವರ, ಕುಲೀನರಾದಂತಹ ವ್ಯಕ್ತಿಗಳ 100 ಪಟ್ಟು ಅವನು ಸಾತ್ವಿಕ, ಅವನು ಕುಲೀನ ಅಂತ ಲೆಕ್ಕ. ಅದರ ಅರ್ಥ ಅವನು ಕುಲೀನ, ಹೊರತು ಕುಲದಲ್ಲಿ ಬಂದಿದ್ದಾನೆ ಅನ್ನೋ ಕುಲೀನತನ ಅಲ್ಲ ಅನ್ನೋದು ಅದರ ಅರ್ಥ. ಅದು ಹೇಗೂ ಇರ್ಬೋದು. ಒಳ್ಳೆ ಕುಲದಲ್ಲಿ ಇರುವವನು ಕೆಟ್ಟದನ್ನು ಮಾಡುವುದನ್ನು ಬೇಡ ಅಂತ ಅನ್ಕೊಳ್ಬಹುದು. ಅದಕ್ಕೆ ಅಲ್ಲಿ ಎರಡೂ ಹಾಕಿದ್ರು, ದುಷ್ಕುಲೀನೋ ಕುಲೀನೋವಾ, ಎರಡೂ ಆಗಿರ್ಬೋದು. ಯಾರಾಗಿದ್ರು ಅವನು ಕುಲೀನ ದುಷ್ಕುಲೀನ ಅಂತ ಲೆಕ್ಕ ಹಾಕುವುದು ಅವನ ಹುಟ್ಟಿನಿಂದಲ್ಲ, ಅವನ ಈ 4-6 ಗುಣಗಳನ್ನೇನು ಹೇಳಿದ್ರು ಆ ಗುಣಗಳಿಂದ ಕೂಡಿದ್ರೆ ಅವನು ಕುಲೀನ ಅಂತ ಕೇವಲ ಮನೆತನದ ಹಿನ್ನೆಲೆಯಲ್ಲಿ ದೊಡ್ಡವನು ಅಂತ ಏನು ಅನ್ಸ್ಕೊಂಡಿದ್ದಾನೆ ಅಂತವರಿಗಿಂತ 100 ಪಟ್ಟು ಮಿಗಿಲು ಅವನು ನಿಜವಾದ ಕುಲೀನ ಅಂತ ಅನ್ನಿಸಿಕೊಳ್ತಾನೆ ಅಂತ ಹೇಳ್ತಿದ್ದಾರೆ. ಪ್ರಾಯಶ್ಚಿತ್ತೇನವಾ ಚಿತ್ತಂ ನಿಭೃತಂ ನಿಭೃತೇನ ಚ ನಿಭೃತೇನವಾ ಸಮೇತಿ ಪ್ರಜ್ಞೆಯ ಪ್ರಜ್ಞಾ ತಯೋರ್ಮೈತ್ರಿ ನ ಜೀರ್ಯತಿ. ಜೀರ್ಯತಿ ಅಂದ್ರೆ ಜೀರ್ಣ ಆಗುವುದು, ನ ಜೀರ್ಯತಿ ಅವರಲ್ಲಿ ಮೈತ್ರಿ ಹಾಳಾಗುವುದಿಲ್ಲ. ಯಾರ ಮನಸ್ಸಿನ ಜೊತೆಗೆ ಬೆರೆಯುತ್ತೋ, ಯಸ್ಯ ಚಿತ್ತೇನ ಚಿತ್ತಂ ಯಯೋಶ್ಚಿತ್ತೇನ ವಾ ಚಿತ್ತಂ, ಯಾರ ರಹಸ್ಯ ಇನ್ನೊಬ್ಬರ ರಹಸ್ಯದ ಜೊತೆಗೆ ಒಟ್ಟಾಗುತ್ತೋ, ಅಂದ್ರೆ ಅವನು ಯಾವುದನ್ನ ರಹಸ್ಯ ಅಂತ ಪರಿಗಣಿಸ್ತಾನೋ ಇವನು ಅದನ್ನೇ ರಹಸ್ಯ ಅಂತ ಪರಿಗಣಿಸ್ತಾನೆ. ಅವನು ಯಾವುದನ್ನ ಇಷ್ಟ ಅಂತ ಮನಸ್ಸು ಅದರಲ್ಲಿ ಕೊಡ್ತಾನೋ ಇವನು ಅದರಲ್ಲೇ ಮನಸ್ಸನ್ನ ಇಷ್ಟ ಅಂತ ಅನ್ನೋದ್ರಲ್ಲಿ ತೊಡಗಿಸ್ತಾನೆ. ಯಾರು ವಿವೇಚನೆ ಮಾಡುವಾಗ, ಪ್ರಜ್ಞಾವಂತಿಕೆಯನ್ನು ಬಳಸುವಾಗ ಅವನು ಹೇಗೆ ಪ್ರಜ್ಞೆಯನ್ನ ಒಂದು ವಿಷಯವನ್ನ ಸಾಲ್ವ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾನೋ ಇವನು ಅದೇ ರೀತಿ ಪ್ರಜ್ಞೆಯನ್ನ. ಕೆಲವೊಂದ್ಸಲ ಪೇಜಾವರ ಶ್ರೀಗಳು ಕೆಲವು ಈ ಸಾಂಸಾರಿಕ ಸಮಸ್ಯೆಗಳು ಅಂತ ಬಂದು ಕೆಲವರು ಹೇಳ್ಕೊಳ್ತಾರೆ. ಆಗ ಅದನ್ನ ಒಬ್ಬ ಸ್ವಾಮಿಯಾಗಿ ಕೆಲವೊಂದೆಲ್ಲ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅವ್ರು ಇದನ್ನ ಗೋವಿಂದಾಚಾರ್ಯ ಹತ್ರ ಕೇಳಿ ಅವ್ರು ಹೇಳ್ತಾರೆ. ಆದ್ರೆ ತಾನೇನ್ ಹೇಳ್ಬೇಕು ಅಂತ ಇದ್ದೇನೋ ಅದನ್ನು ಅವ್ರು ನಿಶ್ಚಯವಾಗಿ ಹೇಳ್ತಾರೆ ಅಂತ ಒಂದು ಅವರಲ್ಲಿ ಒಳಗಿನಿಂದ ಒಂದು ಕನೆಕ್ಷನ್ ಇತ್ತು. ಆಮೇಲೆ ಸ್ವಾಮಿಗಳ ಹತ್ರ ಕೇಳಿದ್ರೆ ಅವ್ರು ಅದನ್ನೇ ಹೇಳೋರು. ಆದ್ರೆ ಅದನ್ನ ಅವರು ಅವರ ಸ್ಥಾನದಿಂದ ಹೇಳಿದ್ರೆ ಅದು ತುಂಬಾ ಕೆಲವೊಂದು ಸರ್ತಿ ಆ ಪೀಠಕ್ಕೆ ತೊಂದರೆ ಕೊಡ್ತಿತ್ತು. ಅಂತಹ ಸಂದರ್ಭದಲ್ಲಿ ಅದನ್ನ ಹೇಳಿಸದೆ ಅವರಿಗೆ ಅನ್ಯಾಯ ಆಗ್ಬಾರ್ದು. ಆದ್ರೆ ನಾನು ಹೇಳ್ಬೇಕಾದ್ದನ್ನೇ ಯಾರು ಹೇಳ್ತಾನೆ ಅದು ನ್ಯಾಯ ಅಂತ ಗೊತ್ತಿದೆ, ಅದನ್ನ ಅವರನ್ನ ಹೋಗಿ ಕೇಳಿ ಅಂತ ಹೇಳೋರು. ಹಾಗಾಗಿ ಸ್ವಾಮಿಗಳು ಕಳಿಸಿದ್ದ ಸರಿ ಅಂತ ಆಚಾರ್ಯರು ಕೂಡ ಅದಕ್ಕಷ್ಟೇ ಎಚ್ಚರ ವಹಿಸಿ ಉತ್ತರ ಕೊಡ್ತಿದ್ರು ಅಂತ ಆಚಾರ್ಯರೇ ಸ್ವಾಮಿಗಳು ಒಂದೆರಡು ಸಲ ಹೇಳಿದ್ದಿತ್ತು. ಅದನ್ನ ನನಗೆ ನೆನಪಾಯ್ತು. ಯಾರ ಪ್ರಜ್ಞೆ ಅನ್ನೋದು ಯಾರ ಪ್ರಜ್ಞೆಯ ಜೊತೆಗೆ ಹೋಲುತ್ತೋ, ಎಷ್ಟೋ ವಿಷಯ ಹತ್ತಿರದಲ್ಲಿದ್ದವ್ರಿಗೆ ಮಾತ್ರ ಅರ್ಥ ಆಗೋ ಸಂಗತಿ. ಇಬ್ರು ಒಂದೇ ತರ, ಒಬ್ರು ಸಂಸಾರ ಬಿಟ್ಟ ಸನ್ಯಾಸಿ, ಒಬ್ರು ಸನ್ಯಾಸ ಬಿಟ್ಟ ಸಂಸಾರಿ. ಅಂದ್ರೆ ಸಂಸಾರದಲ್ಲಿದ್ದು ಸನ್ಯಾಸಿ, ಇನ್ನೊಬ್ರು ಸನ್ಯಾಸದಲ್ಲಿ ಇದ್ದು ಸಂಸಾರಿಗಳು. ಅಂದ್ರೆ ಇದು ಪಾಸಿಟಿವ್ ವಿವೇಚನೆಯಿಂದ. ವಿಶ್ವ ಸಂಸಾರಿ ಅಂದ್ರೆ ಎಲ್ಲರನ್ನು ತನ್ನವರು ಅಂತ ಪ್ರೀತಿಸುವಂತಹ ಸನ್ಯಾಸಿಯಾಗಿ ಸ್ವಾಮಿಗಳಿದ್ರೆ, ಎಲ್ಲರ ಜೊತೆಗಿದ್ರು ಕೂಡ ಎಲ್ಲವನ್ನು ಬಿಟ್ಟು ಆನಂದವಾಗಿ ಸನ್ಯಾಸಿ ಅಂತೆ ಬದುಕಿದವರು ಆಚಾರ್ಯರು. ಅಂದ್ರೆ ಇಬ್ಬರಲ್ಲೂ ಅದು ಗುಣವೇ, ಯಾವುದು ದೋಷದ ಲೋಕದ ವ್ಯವಸ್ಥೆಯ ದೃಷ್ಟಿಯಲ್ಲ. ಆದ್ರೆ ಹಾಗೆ ಅವರಿಬ್ಬರಲ್ಲಿ ಒಂದು ಏಕತೆ ಇತ್ತು ಅನ್ನೋದಕ್ಕೋಸ್ಕರ ಅವರ ಮೈತ್ರಿ ನಜೀರ್ಯತಿ. ಯಾವತ್ತೂ ಅವರು ಯಾವುದೇ ಸಂದರ್ಭದಲ್ಲಿ ಒಟ್ಟಾದಾಗ್ಲೂ ವಿಷಯಗಳನ್ನ ನೇರವಾಗಿ ಚರ್ಚೆ ಮಾಡ್ತಿದ್ರು. ಅಂದ್ರೆ ಇದು ಹೀಗ್ ಮಾಡಿದ್ ಸರಿಯಲ್ಲ, ಹೀಗ್ ಮಾಡಿದ್ ತಪ್ಪು, ಹೀಗ್ ಮಾಡಿದ್ದಕ್ಕೆ ಸರಿ ಹೋಗ್ಲಿಲ್ಲ. ಸ್ವಾಮಿಗಳದಕ್ಕೆ ಅವ್ರ ಹತ್ರ ಇದ್ದ ಸಮಜಾಯಿಷಿ ಕೊಡ್ತಿದ್ರು. ಈ ಅರ್ಥದಲ್ಲಿ ನೀವು ಹೇಳಿದ್ದ, ಹಾಗಾದ್ರೆ ಸರಿ, ನಾನೇನು ಆಕ್ಷೇಪ ಇಲ್ಲ ಅಂತ ಹೇಳಿ ಅವರು ಸಮಾಧಾನ ಆಗ್ತಿದ್ರು. ಏನಾಗುತ್ತೆ, ಈ ಮಧ್ಯದಲ್ಲಿರುವವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಚ್ಚುವವರಿದ್ದಾರಲ್ಲ, ಅಥವಾ ಅವರೇ ಒಂದು ತಲೆಯಲ್ಲಿ ಅವ್ರಿಗೆ ಆಗುದಿಲ್ಲ ಅಂದಾಗ ಸ್ವಾಮಿಗಳ ಮಾತನ್ನು ಅವ್ರಿಗೆ ಆಗದಾಗೆ ತಿರುಗಿಸಿ ಹೇಳ್ಬಿಡುದು. ಇವರಿಗಾಗಲ್ಲ, ಇವ್ರು ಕೇಳಿದ್ರೆ ಆಗಲ್ಲ ಅಂದ್ರೆ ಸ್ವಾಮಿಗಳನ್ನೇ ತಮಾಷೆ ಮಾಡಿ ಮಾತಾಡುದು. ಈ ತರದ ದೊಡ್ಡವರ ನಡುವೆ ಅಡಕತ್ತರೆಯಲ್ಲಿ ಸಿಕ್ಕಿ ಬೀಳುವ ದುರ್ಬುದ್ಧಿಯನ್ನ ತೋರಿಸಿದವನಿಗೆ ಯಾವತ್ತೂ ಶಾಸ್ತ್ರದ ಜ್ಞಾನದಲ್ಲಿ ಏಳಿಗೆ ಸಂಪಾದಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
ಅದು ಎಚ್ಚರದಲ್ಲಿರ್ಬೇಕು. ಹಾಗಾಗಿ ಅಂಥ ಇಬ್ಬರು ವ್ಯಕ್ತಿಗಳ ನಡುವೆ ಯಾರಾದ್ರೂ ಹೋಗಿ ಸಿಕ್ಕಿ ಹಾಕಿಕೊಂಡ ಅಂದ್ರೆ ಸಜೀರ್ಯತಿ, ಅವನು ರುಬ್ಬಿ ಹೋಗ್ಬಿಡ್ತಾನೆ. ಅದನ್ನ ಅದು ಎಚ್ಚರದಲ್ಲಿರ್ಬೇಕು ಅಂತ. ದುರ್ಬುದ್ಧಿಮಗತ ಪ್ರಜ್ಞಂ ಛನ್ನಂ ಕೂಪಂ ತೃಣೈರಿವ ವಿವರ್ಜಯಿತ ಮೇಧಾವಿ ತಸ್ಮಿನ್ ಮೈತ್ರಿ ಪ್ರಣಶ್ಯತಿ. ಅಕೃತ ಪ್ರಜ್ಞಂ, ದುರ್ಬುದ್ಧಿಂ, ಕೆಟ್ಟ ಬುದ್ಧಿಯವನು, ವಿವೇಚನೆಯಿಂದ ಯಾವ ನಿರ್ಧಾರವನ್ನು ಕೈಗೊಳ್ಳದವನು, ಛನ್ನಂ ಕೂಪಂ ತೃಣೈರಿವ, ಅವನು ಹೇಗೆ ಅಂದ್ರೆ ಹುಲ್ಲಿನಿಂದ ಮುಚ್ಚಿದಂತಹ ಬಾವಿಯಂತೆ. ಕೂಪ ಅಂದ್ರೆ ಬಾವಿ, ಛನ್ನ ಅಂದ್ರೆ ಮುಚ್ಚಲ್ಪಟ್ಟ ಹಾಗೂ ಹುಲ್ಲಿನಿಂದ ಮೇಲ್ಮೈ ಮುಚ್ಚಿಡಲ್ಪಟ್ಟಂತಹ ಬಾವಿಯಂತೆ ಆ ವ್ಯಕ್ತಿ. ಅಂತಹ ವ್ಯಕ್ತಿ ದುರ್ಬುದ್ಧಿ ಉಳ್ಳವ, ಪ್ರಜ್ಞೆಯಿಂದ ವಿವೇಚನೆಯಿಂದ ಯಾವುದನ್ನು ಕೆಲಸ ಮಾಡದವ, ಮೋಸಗಾರ ಯಾರಿದ್ದಾನೆ ಅಂಥವನನ್ನ ಮೇಧಾವಿ ವಿವರ್ಜಯಿತ, ಅವನನ್ನ ಬಿಟ್ಟು ಬಿಡಬೇಕು. ಯಾವ ಕಾರಣಕ್ಕೂ ಅಂಥವನ ಜೊತೆಗೆ ಬಹಳ ಮೈತ್ರಿಯನ್ನು ಸಂಪಾದಿಸಬಾರದು. ತಸ್ಮಿನ್ ಒಂದು ವೇಳೆ ಮೈತ್ರಿ ಸಂಪಾದಿಸಿದ್ರು ತಸ್ಮಿನ್ ಮೈತ್ರಿ ಪ್ರಣಶ್ಯತಿ. ಅದು ಒಂದು 4 ದಿವಸ ಇರುತ್ತೆ. ಯಾವಾಗ ಅದು ಆ ಬಾವಿಯಲ್ಲಿ ಬಿದ್ದೋಗುತ್ತೋ ಒಂದು ಕೆಲವು ವಿಷಯಗಳು, ಆಮೇಲೆ ಇವನು ಅದರ ಜೊತೆಗೆ ಕೊಚ್ಚಿ ಹೋಗ್ತಾನೆ, ಆ ಬಾವಿಯಲ್ಲೇ ಬಿದ್ದೋಗ್ತಾನೆ. ಅವಲಿಪ್ತೇಷು ಮೂರ್ಖೇಷು ರೌದ್ರ ಸಾಹಸಿಕೇಷು ಚ ತಥೈವಾಪೇತ ಧರ್ಮೇಷು ನಮೈತ್ರೀಂ ಆಚರೇದ್ ಬುಧ. ಅವಮಾನ ಮಾಡುವವನಲ್ಲಿ, ಎಲ್ಲರನ್ನೂ ಒಂಥರ ತಿರಸ್ಕಾರದ ದೃಷ್ಟಿಯಿಂದ ಕಾಣುವವನಲ್ಲಿ, ಮೂರ್ಖನಲ್ಲಿ, ಸ್ವಂತ ಬುದ್ಧಿ ಇಲ್ಲ, ಇನ್ನೊಬ್ರು ಹೇಳಿದ್ರೆ ಅರ್ಥ ಆಗಲ್ಲ ಅಂತವನನ್ನು ಮೂರ್ಖ ಅಂತಾರೆ. ಮೂರ್ಖನಲ್ಲಿ ತುಂಬಾ ಭಯಂಕರವಾದ ಕೆಲಸಗಳನ್ನು ಮಾಡುವುದರಲ್ಲಿ ಭಾರಿ ಅವನಿಗೆ ಇಷ್ಟ, ಅಥವಾ ದುಡುಕಿನಿಂದ ನಿರ್ಧಾರ ತೆಗೆದುಕೊಳ್ಳುವುದು ಭಯಂಕರವಾದದ್ದು. ಸಾಹಸ ಅಂದ್ರೆ ನಾವು ಕನ್ನಡದಲ್ಲಿ ಸಾಹಸ ಅಂದ್ರೆ ಒಳ್ಳೆ ಅರ್ಥದಲ್ಲಿ ಬಳಸ್ತೇವೆ, ಭಾರಿ ದೊಡ್ಡ ಕೆಲಸ ಮಾಡಿದ ಅಂತ. ಆದರೆ ಸಂಸ್ಕೃತದಲ್ಲಿ ಸಾಹಸ ಅನ್ನೋ ಶಬ್ದಕ್ಕರ್ಥ ಸಹಸ ವಿದತೀತನ ಕ್ರಿಯಾ ಅವಿವೇಕ ಪರಮಾಪದಂ. ಸಾಹಸ ಅಂದ್ರೆ ದುಡುಕು, ಗಡಿಬಿಡಿಯಲ್ಲಿ ಮಾಡುವುದು, ಯೋಚನೆ ಮಾಡುವುದಿಲ್ಲ, ಮಾಡ್ಬಿಡುದು, ಅಯ್ಯೋ ಹಾಗಾಯ್ತಾ ಅಂತ ಆಮೇಲೆ ಯೋಚಿಸುವುದು, ಅದನ್ನ ಸಾಹಸ ಅಂತ ಕರೀತಾರೆ. ಸಾಹಸಿಕನ ಜೊತೆಗೆ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವವನ ಜೊತೆಗೆ ಯಾವತ್ತೂ ಮೈತ್ರಿ ಮಾಡಬಾರದು. ರೌದ್ರ ಸಾಹಸಿಕೇಶು ಚ ತಥೈವ ಅಪೇತ ಧರ್ಮೇಶು, ಧರ್ಮವನ್ನ ಪೂರ್ತಿ ತೊರೆದು ಬಿಡುವವನು, ಧರ್ಮವನ್ನ ವಿರೋಧಿಸುವವನು ಅಂತ ಯಾರಿದ್ದಾನೋ, ಅಪೇತ ಅಂದ್ರೆ ಬಿಟ್ಟು ಬಿಟ್ಟವ, ಅಪೇತ ಧರ್ಮೇಶು ನ ಮೈತ್ರೀಂ ಆಚರೇದ್ ಬುಧ. ತಿಳಿದವನು ಯಾರು ಕೂಡ ಇಂಥವನ ಜೊತೆಗೆ ಮೈತ್ರಿಯನ್ನ ಆಚರಿಸಬಾರದು. ಕೃತಜ್ಞಂ ಧಾರ್ಮಿಕಂ ಸತ್ಯಂ ಅಕ್ಷುದ್ರಂ ದೃಢಭಕ್ತಿಕಂ ಜಿತೇಂದ್ರಿಯಂ ಸ್ಥಿತಂ ಸ್ಥಿತ್ಯಾಂ ಮಿತ್ರಮಿತ್ಯಭಿವಾಂಚತಿ. ಕೃತಜ್ಞಂ, ಮಾಡಿದ ಉಪಕಾರವನ್ನು ನೆನಪಿಟ್ಟುಕೊಂಡವನನ್ನು, ಧಾರ್ಮಿಕಂ, ಧರ್ಮದ ಜಾಗೃತಿ ಇರುವವನನ್ನು, ಸತ್ಯಂ, ಪ್ರಾಮಾಣಿಕತೆಯನ್ನು ಹೊಂದಿದವನು, ಅಕ್ಷುದ್ರಂ, ಸಣ್ಣತನಗಳನ್ನ ಹೊಂದದವನು. ಸಣ್ಣತನ ಅಂದ್ರೆ ಅವ್ರು ಮಾಡ್ತಾರೆ ಅಂತ ನಾನು ಮಾಡುದು, ಅವ್ರೇನೋ ತಗೊಂಡ್ರು ಅಂತ ನಾನು ತಗೊಳುದು. ಯಾಕೆ ಅಂತ ಕೇಳಿದ್ರೆ ಅವನ ಹತ್ರ ಏನು ಉತ್ತರ ಇಲ್ಲ, ಅವ್ರು ಮಾಡಿದ ಮೇಲೆ ನಾನು ಮಾಡಬೇಕು ಅಂತ. ಸಣ್ಣತನಗಳು ಅಂದ್ರೆ ಕೆಲವೊಂದು ಸರ್ತಿ ಅದರಲ್ಲಿ ಏನು ಲಾಭ ಇಲ್ಲ, ಆದ್ರೆ ತನಗದು ಅವರ ಹಾಗೆ ಕಾಣಿಸಿಕೊಳ್ಬೇಕು ಅಂತ ಅನ್ನುವ ದೃಷ್ಟಿಯಿಂದ ಸಣ್ಣ ಬುದ್ಧಿ ಅಂತ ನಾವು ತುಂಬಾ ಹೇಳ್ತೇವೆ. ಅಂತದ್ದು ಅಕ್ಷುದ್ರ, ಕ್ಷುದ್ರತನವನ್ನು ಹೊಂದದವನು, ಸಣ್ಣತನಗಳಿಂದ ಕೂಡದವನು. ದೃಢಭಕ್ತಿಕಂ, ಭಗವಂತನಲ್ಲಿ, ಗುರುಗಳಲ್ಲಿ, ದೇವತೆಗಳಲ್ಲಿ ದೃಢವಾದ ಭಕ್ತಿ ಉಳ್ಳವನನ್ನು, ಇಂದ್ರಿಯಗಳ ಜಯವನ್ನು ಸಂಪಾದಿಸಿದವನನ್ನು, ಒಳ್ಳೆಯ ಮನಸ್ಥಿತಿಯನ್ನ ಇಟ್ಟುಕೊಂಡವನನ್ನು ಮಿತ್ರಮಿತ್ಯಭಿವಾಂಚತಿ, ಮಿತ್ರ ಅಂತ ಹೇಳಿ ಸಜ್ಜನರು ಅಂಥವನನ್ನ ತನ್ನ ಬದುಕಿಗೆ ಸಂಬಂಧಿಯನ್ನಾಗಿ ಅಥವಾ ಮಿತ್ರನನ್ನಾಗಿ ಇಟ್ಟುಕೊಳ್ಳುತ್ತಾನೆ. ಇಂದ್ರಿಯಾಣಾಂ ಅನುತ್ಸರ್ಗೋ ಮೃತ್ಯುನಾಪಿ ವಿಶಿಷ್ಯತೆ ಅತ್ಯರ್ಥಂ ಪುನರುತ್ಸರ್ಗ ಸಾಧಯೇ ದೈವತಾನಪಿ. ಇಂದ್ರಿಯಾಣಾಂ ಅನುತ್ಸರ್ಗ, ಇಂದ್ರಿಯಗಳು ಬೇಡದ ಕಡೆಗೆ ಹೋಗದಂತೆ ತಡೆ ಹಿಡಿಯುವುದು ಅನ್ನುವ ಸಾಹಸ ಇದೆಯಲ್ವಾ, ಕನ್ನಡದ ಸಾಹಸ, ಅದು ಮೃತ್ಯುವಿಗಿಂತಲೂ ಕೂಡ ಕಷ್ಟದ ಕೆಲಸ. ಮೃತ್ಯುವನ್ನು ಬೇಕಾದರೂ ಎದುರಿಸಬಹುದು, ಇಂದ್ರಿಯಗಳನ್ನು ನಿಗ್ರಹಿಸುವಾಗ, ಅದನ್ನು ತಡೆಯುವಾಗ ಆಗುವ ಒಂದು ಕಷ್ಟ ಇದೆಯಲ್ಲ, ಬೇಡ ಅಂತಂದ್ರೂ ಮನಸ್ಸಲ್ಲಿಗೆ ಹೋಗುತ್ತೆ, ಬೇಡ ಅಂದ್ರೂ ಕಣ್ಣು ಅಂಥದ್ದನ್ನೇ ನೋಡ್ಬೇಕು ಅನ್ಸುತ್ತೆ, ಬೇಡ ಅಂದ್ರೂ ಅಂಥದ್ದನ್ನೇ ಕೇಳಿಸಿಕೊಳ್ಳುವತ್ತ ಅದು ಹೋಗುವಾಗ ಅದನ್ನು ಹಿಂದಕ್ಕೆ ಎಳೆಯುವಾಗ ಒಂದು ಕಷ್ಟ ಇದೆಯಲ್ಲ, ಬೇಡ, ಅದಕ್ಕೆ ಹೋಗ್ಬಾರ್ದು, ಮಾಡಬಾರ್ದು, ಅದು ಇರಬಾರ್ದು, ಅಂಥದ್ದಾಗಬಾರ್ದು ಅನ್ನುವ ಕಷ್ಟ ಮೃತ್ಯುವಿಗಿಂತಲೂ ಕಷ್ಟದ್ದು. ಮೃತ್ಯುನಾಪಿ ವಿಶಿಷ್ಯತೆ, ಅದು ಮೃತ್ಯುವಿಗಿಂತಲೂ ಕಷ್ಟಕರವಾದ ಸಂಗತಿ. ಅತ್ಯರ್ಥಂ ಪುನರುತ್ಸರ್ಗ ಸಾಧಯೇ ದೈವತಾನಪಿ. ಇಂದ್ರಿಯಗಳ ಲೋಲುಪತೆ ಅಂತನ್ನುವಂಥದ್ದು ಅಥವಾ
ಅದಕ್ಕೆ ನಿಯಂತ್ರಣ ಕೊಡದೆ ಹೇಗೆ ಬೇಕಂದರಲ್ಲಿ ಹೋಗುವುದಕ್ಕೆ ಬಿಡುವಂಥದ್ದು ಅನ್ನೋದು ದೇವತೆಗಳನ್ನೂ ಕೂಡ ದುರ್ಮಾರ್ಗಕ್ಕೆ ಇಳಿಸತ್ತೆ. ದೈವತೈರಪಿ, ದೇವತೆಗಳನ್ನೂ ಕೂಡ ಇಂದ್ರಿಯಗಳ ಯಥೇಚ್ಛವಾದ ಭೋಗ, ಸ್ವೇಚ್ಛಾಚಾರ ಅಂತನ್ನುವ ಇವತ್ತಿನ ಶಬ್ದ ಏನಿದೆ ಸ್ವಾತಂತ್ರ್ಯದ ನೆಪದಲ್ಲಿ ಬರುವಂಥದ್ದು, ಇದು ದೇವತೆಗಳೂ ಅಕಸ್ಮಾತ್ ಈ ತರದ ವರ್ತನೆ ತೋರಿದರೆ ಅವರೂ ಕೂಡ ದುರ್ಮಾರ್ಗಕ್ಕೆ ಇಳಿಯುವಂತಹ ದುಸ್ಥಿತಿ ಬರುತ್ತೆ. ಅತ್ಯರ್ಥಂ ಅಂದ್ರೆ ಅತಿಯಾದ ಭೋಗ, ಅತಿಯಾದ ಇಂದ್ರಿಯಗಳ ಉಪಭೋಗ, ಇದು ಉತ್ಸರ್ಗ ಸಾಧಯೇತ್. ಈ ತರದ ಕೈ ಚೆಲ್ಲಿ ಆ ಇಂದ್ರಿಯವನ್ನು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡು, ನಾವು ಮಕ್ಕಳನ್ನು ಫ್ರೀ ಬಿಟ್ಬಿಟ್ಟಿದ್ದೇವೆ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ ಅಂತ ನ್ಯಾಯದ ಚೌಕಟ್ಟಿನ ಒಳಗಿಟ್ಟು ಅವರನ್ನು ಹೊರಗೆ ಬಿಡಬೇಕು ಹೊರತು ಪ್ರೀತಿಯಿಂದ ಕಟ್ಟಿ ಹಾಕ್ಬೇಕು. ಕೈಯಲ್ಲಿ ಕಟ್ಟಿ ಹಾಕೋದಲ್ಲ. ಪ್ರೀತಿ ನೀನೇನಾದ್ರೂ ತಪ್ಪು ಮಾಡಿದ್ರೆ ನನ್ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇಜಾರಾಗ್ಬೇಕು. ಇಷ್ಟು ಪ್ರೀತಿ ಇಟ್ಟು ಎಲ್ಲಿ ಬೇಕಾದ್ರೂ ಬಿಡಿ. ಆದ್ರೆ ಈ ಪ್ರೀತಿ ಕೊಡದೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ನೀವು ಏನ್ ಬೇಕಾದ್ರೂ ಮಾಡಿ ಅನ್ನೋದು ಮಕ್ಕಳನ್ನು ನಾವೇ ಕೈಯಾರೆ ಹಾಳು ಮಾಡಿದ ಹಾಗೆ. ಮಕ್ಕಳು ಅಂತ ನಾನು ದೊಡ್ಡವರ ದೃಷ್ಟಿಯಿಂದ ಮಾತಾಡಿದ್ದು, ನಮ್ಗೆನೆ ನಾವು ಕೊಟ್ಟುಕೊಳ್ಳುವಂತಹ ಅತಿಯಾದ ಸಲುಗೆ ಏನಿದೆ ಅದು ಯಾವತ್ತಿದ್ರೂ ಕೂಡ ದೇವತೆಗಳನ್ನೇ ಕೈ ಬಿಡಲ್ಲ ಅಂದಮೇಲೆ ನಾವು ಯಾವ ಲೆಕ್ಕ? ಇಂದ್ರಿಯಗಳಲ್ಲಿ ದೇವತೆಗಳು ಹೇಗಿರ್ತಾರೋ ಹಾಗೇನೆ ಅದನ್ನ ಭೋಗಿಸ್ಲಿಕ್ಕೋಸ್ಕರ ದೈತ್ಯರು ಸೇರ್ಕೊಂಡಿರ್ತಾರೆ. ಎರಡು, ಯಾಕಂದ್ರೆ ಪಾಪ ಅನ್ನುವ ಕೆಲಸವನ್ನ ನಡೆಸ್ಲಿಕ್ಕೋಸ್ಕರ ಅವರು ಇರ್ತಾರೆ, ಒಳ್ಳೇದು ಅನ್ನೋದನ್ನ ನಡೆಸಲಿಕ್ಕೆ ದೇವತೆಗಳು ಇರ್ತಾರೆ. ನಮ್ಮಲ್ಲಿ ಪಾಪ ಕರ್ಮವೇ ಜಾಸ್ತಿ ಆದಾಗ ದೇವತೆಗಳು ಸೋಲ್ತಾರೆ. ಸತ್ಕರ್ಮಗಳು ಅಂತಿದ್ದಾಗ ದೇವತೆಗಳು ಈ ದುಷ್ಟರನ್ನ ಸೋಲಿಸ್ತಾರೆ. ಆದ್ರೆ ನಮ್ಮ ಮನಸ್ಸಿಗೆ ನಾವು ಬಿಟ್ಟು ಬಿಟ್ರೆ ಹೇಗಂದ್ರೆ ಹಾಗೆ ಅಂತ ವಿವೇಚನೆ ಅನ್ನೋದನ್ನು ಬಳಸದೇ ಇದ್ದಾಗ ದೈತ್ಯರು ಬೇಕಾದಾಗ ಅವರನ್ನ ಆಟ ಆಡಿಸ್ಕೊಂಡೇ ಹೋಗ್ತಾ ಇರ್ತಾರೆ. ಅದು ಅವರನ್ನು ಕೂಡ ಅಮಾರ್ಗಕ್ಕೆ ಸಾಧಯೇ, ಅವರನ್ನು ನಾಶಪಡಿಸುವಂತೆ ಮಾಡುತ್ತೆ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ಇನ್ನು ಮುಂದೆಯೂ ತುಂಬಾ ಚೆನ್ನಾಗಿರುವ ಮಾತುಗಳಿವೆ. ಸಾಕು. ಶ್ರೀ ಹರಿಪ್ರಿಯತಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಸ್ತವಸೇ ನಮಃ.